ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಇತ್ತೀಚೆಗೆ ಹಿರೇಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಾಂತ್ರಿಕ ದಿನಾಚರಣೆ ಹಾಗೂ ಕೃಷಿ ತೋಟಗಾರಿಕೆ ವಸ್ತು ಪ್ರದರ್ಶನ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು, ವಿಜ್ಞಾನಿಗಳು, ರೈತರು, ರೈತ ಮಹಿಳೆಯರು ಪಾಲ್ಗೊಂಡಿದ್ದರು. ಹಿರೇಹಳ್ಳಿ ಕೆವಿಕೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಲೋಗಾನಂದನ್ ಅವರು ಮಾತನಾಡಿ, ತಾಂತ್ರಿಕ ದಿನಾಚರಣೆಯ ಅಂಗವಾಗಿ ಕೆವಿಕೆಯಲ್ಲಿ ರೈತರಿಗಾಗಿ ವಸ್ತು ಪ್ರದರ್ಶನ ಮತ್ತು ಕೃಷಿ ಪರಿಕರಗಳ ಮಾರಾಟವನ್ನು ಏರ್ಪಡಿಸಲಾಗಿತ್ತು ಎಂದರು. ಈ ದಿವಸ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ 95ನೇ ಫೌಂಡೇಶನ್ ಡೇಯನ್ನು ಟೆಕ್ನಾಲಜಿ ಡೇ ಅಂತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಅದು ಪರವಾಗಿ ಒಂದು ತೋಟಗಾರಿಕೆ ಮತ್ತು ಕೃಷಿ ಮೇಳವನ್ನು ನಾವು ನಮ್ಮ ಕೆವಿಕೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ತುಮಕೂರು ಜಿಲ್ಲಾ ಒಂದು 10 ತಾಲೂಕಲ್ಲಿದ್ದ ಒಂದು 400 ಜನ ರೈತ ಬಾಂಧವರು, ರೈತ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಲವಾರು ಒಂದು 15 ಸ್ಟಾಳುಗಳನ್ನು ಕೂಡ ನಾವು ಈ ಒಂದು ಎಕ್ಸಿಬಿಷನ್ನಲ್ಲಿ ನಾವು ವಸ್ತು ಪ್ರದೇಶ ಇದಂತ ನಾವೆಲ್ಲ ತೋರಿಸಿದ್ದೀವಿ. ಜನಗಳು ಅದರಲ್ಲಿ ಹೊಸ ತಂತ್ರಜ್ಞಾನಗಳು, ಬೀಜವಾಗಿರ್ಬೋದು, ಕಸಿ ಇಟ್ಟಿದ್ದ ಸಸಿಗಳು ಇರ್ಬೋದು, ಮತ್ತು ಸಾವಯವ ಗೊಬ್ಬರಗಳಿರ್ಬೋದು, ಬೇವಿನ ಮತ್ತು ಹೊಂಗೆಯನ್ನು ಮಾಡಿರುವ ಒಂದು ಕೀಟನಾಶಕಗಳ ಒಂದು ಸೊಲ್ಯೂಷನ್ ಇರ್ಬೋದು, ಇದನ್ನೆಲ್ಲರೂ ಇವತ್ತು ಉಪಯೋಗಪಡಿಸ್ಕೊಂಡಿದ್ದಾರೆ. ಅವರೆಲ್ಲ ಮಾರಾಟ ಆಗಿದೆ ನಮಗೆ. ಅದೇ ರೀತಿಯಲ್ಲಿ ತಂತ್ರಜ್ಞಾನಗಳನ್ನ ಒಂದು ಸೈಂಟಿಫಿಕ್ ಇಂಟ್ರಾಕ್ಷನನ್ನು ರೈತರು ಇವತ್ತು ಉಪಯೋಗಪಡಿಸ್ಕೊಂಡಿದ್ದಾರೆ. ಈ ರೀತಿ ನಮಗೆ ಒಂದೊಂದು ವರ್ಷವನ್ನು ನಮ್ಮ ಕೆವಿಕೆಯಲ್ಲಿ ನಾವೊಂದು ಕೃಷಿ ಮೇಳನ ಹಮ್ಮಿಕೊಳ್ಳಬೇಕಂತ ಇದ್ದೀವಿ. ಎಲ್ಲ ರೈತರು ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಅವರವ್ರದ ಒಂದು ಕೃಷಿಯನ್ನು ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿ ಧನ್ಯವಾದ. ತುಮಕೂರು ಸಂಸದರಾದ ಶ್ರೀ ಜಿಎಸ್ ಬಸವರಾಜ್ ಅವರು ಮಾತನಾಡಿ, ಕಾಲ ಬದಲಾದಂತೆ ಹೊಸ ತಂತ್ರಜ್ಞಾನಗಳು ಆವಿಷ್ಕಾರಗೊಳ್ಳುತ್ತಿದೆ. ಹಾಗಾಗಿ ರೈತರು ಕೃಷಿಯಲ್ಲಿ ವೈಜ್ಞಾನಿಕ ಬೇಸಾಯವನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಜಗತ್ತಿನಾದ್ಯಂತ ಬೆಳೆಯತಕ್ಕಂಥ ಎಲ್ಲಾ ಬೆಳೆಗಳನ್ನು ಕೂಡ ನಮ್ಮ ಭಾರತದಲ್ಲಿ ಬೆಳೆಯಬಹುದು ಎಂಬತಕ್ಕಂಥ ಒಂದು ಅಭಿಪ್ರಾಯನ ತೋರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಇಲಾಖೆಗೆ ನಾವು ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಮಾನವನ ಅಭ್ಯುದಯಕ್ಕೆ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸೋದಕ್ಕೆ ಅವು ಸಹಕಾರಿಯಾಗಿ ಅಂತ ಒಂದು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಕೂಡ ನಾನಾದ್ರೂ ಕೂಡ ಇದಕ್ಕೆ ಬಹಳ ಹೆಮ್ಮೆ. ಇದು 52ನೇ ಇಸ್ವಿನಲ್ಲಿ ರಾಷ್ಟ್ರದಲ್ಲಿ 11ನೇ ಒಂದು ರಿಸರ್ಚ್ ಸ್ಟೇಷನ್ ಆಗಿದ್ದಾವೆ. ನಾವೆಲ್ಲ ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ದು, ಆದ್ರೂ ಕೂಡ ಬಹಳ ಅಭಿಮಾನದಿಂದ ನಾವಿಲ್ಲಿ ಬರ್ತಾ ಇದ್ದಾವೆ. ಆ ಮುಖಾಂತರ ಇವತ್ತು ರಿಸರ್ಚ್ ಗಳು ಕೂಡ ಬೇಗ ನಡೀತಾ ಇದ್ದಾವೆ. ವಿಜ್ಞಾನ ಮುಂದುವರೆದಂತೆ ಇವತ್ತು ಮನುಷ್ಯ ಚಂದ್ರಲೋಕಕ್ಕೆ ಹೋಗ್ತಾವನೆ. ದೇಶದಲ್ಲಿ ಏನೇನೋ ಮಾಡ್ತಕ್ಕಂತ ಒಂದು ಪರಿಸ್ಥಿತಿಯಲ್ಲಿ ವ್ಯವಸಾಯನೂ ಕೂಡ ಬಹಳ ಮುಂದುವರೆದಿದೆ ಈ ರಾಷ್ಟ್ರದಲ್ಲಿ. ನಾವು 100 ಜನಕ್ಕೆ 84 ಜನ ರೈತರಿದ್ದಂಗೆ ಈಗ ಒಂದ್ ಸ್ವಲ್ಪ ಕಮ್ಮಿ ಆಗಿ 65 70 ಇದೆ ಅಂತ ನಮ್ಮ ಪಾರ್ಲಿಮೆಂಟ್ ಕೆಲವು ಮೆನ್ಷನ್ ನಲ್ಲಿ ಹೇಳ್ತಾರೆ ಅವರು. ಆದ್ರೆ ರೈತ 100 ಎಕರೆ ಇಟ್ಕೊಂಡ್ರು ಕೂಡ ಪೆಟ್ಟಿಗೆ ಅಂಗಡಿ ಸಮ ಅಂತ ನನ್ನ ಅನುಭವ. ಯಾಕಂದ್ರೆ ನಾನು ಎಲ್ಲ ನೋಡಿದ್ದೀನಿ. ರೈತನ ಜೀವನ ಯಾವುದು ಸುಖವಾಗಿಲ್ಲ, ಸುಖನೂ ಇಲ್ಲ. ಈಗ ತಾನೇ ನೇಗಿಲುವಾಗಿ ಕೇಳಿರಲ್ಲ, ಅವ್ನು ಹುಟ್ಟಿರೋದೇ ನಿಮ್ಗೆ ಸಾಕಷ್ಟೇ. ಅಷ್ಟೋ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸಬೇಕು ಅಂತಂದ್ರೆ ಮೋದಿ ಅವರು ಹೇಳಿದಂತೆ 2ರಷ್ಟು ಈ ಬೆಳೀತಾ ಇರ್ತಕ್ಕಂಥ ಡಬಲ್ ಆದ್ರೂ ಕೂಡ ಬೆಳೆದ್ರೆ ನಾವು ಸ್ವಲ್ಪ ಬದುಕ್ತೀವಿ ಅಂತಕ್ಕಂಥ ರೀತಿಗೆ ನರೇಂದ್ರ ಮೋದಿ ಅವರೇ. ಅವರು ಬಹಳ ಬಡ ಕುಟುಂಬದಿಂದ ಬಂದಂತವ್ರು. ಬಟ್ ಅವ್ರು ರೈತರಲ್ಲ. ಅವರು ಒಂದು ಇದು ರೈಲ್ವೆ ಸ್ಟೇಷನ್ ನಲ್ಲಿ ಕಾಫಿ ಟೀ ಮಾರ್ತಕ್ಕಂತ ಒಬ್ಬ ಬಡವನ ಮಕ್ಕಳಾಗಿ ಹುಟ್ಟಂತವ್ರು. ಅವ್ರ ತಾಯಿನೂ ಕೂಡ ಅಷ್ಟೇ ಬಹಳ ಕಷ್ಟಪಟ್ಟು ಬೆಳೆಸುವಂತವ್ರು. ಬಡತನ ಯಾರಿಗ್ ಗೊತ್ತಿದೆ ಅವನು ಈ ದೇಶದ ಬಗ್ಗೆ ಚಿಂತನೆ ಮಾಡ್ತಾರೆ. ಕೆಲ ಜನ ಚಿನ್ನದ ಒಳ್ಳೆ ಒಳಗೆ ಹಾಲು ಕುಡಿದು ಬೆಳೆದಂತವ್ರು ಬಡತನಕ್ಕೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹೊಸ ನಮೂನೆ ಬೆಳೆಗಳನ್ನು ಬೆಳತಕ್ಕಂಥದಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಅನೇಕ ಬೆಳೆಗಳನ್ನು ಇಲ್ಲೆಲ್ಲ ತಂದಿಟ್ಟಿದ್ದಾರೆ. ಅವೆಲ್ಲವನ್ನು ಬೆಳಿಬೇಕು. ಹಲಸಿನಹಣ್ಣಿಗೆ ಬಹಳ ಬೆಳೆ ಇದೆ. ಅದೇ ರೀತಿ ಅಲ್ಲಿ ತೋರಿಸಿದಂತ ಎಲ್ಲವೂ ಕೂಡ ನಾವು ತಿಂತಕ್ಕಂತ ಉತ್ತಮವಾಗಿರ್ತಕ್ಕಂಥ ಹಣ್ಣುಗಳಿದೆ. ಅವನ್ನ ಬೆಳೆಯೋದಕ್ಕೆ ಏನಾಗಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡಿ ಇವತ್ತು ವಿದ್ಯಾವಂತರಾದಂತ ಯುವಕರು ಎಲ್ಲ ಪೇಟೆ ಸೇರ್ಬಿಡ್ತಾರೆ. ಅಲ್ಲಿ BA BCom SSLC ಮಾಡಿದ್ರೆ ಕೊಡೋದಲ್ಲಿ 25-30 ಸಾವಿರ ರೂಪಾಯಿ ತಿಂಗಳಿಗೆ ಏನೇನು ಆಗೋದಿಲ್ಲ. ಆಗ ಅವರು ಇಲ್ಲಿ ಬಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ತನ್ನ ಸ್ವಾಭಿಮಾನವನ್ನು ಉಳಿಸ್ಕೊಂಡು ಉತ್ತಮವಾದ ಬೆಳೆ ಬೆಳಿಬೇಕಾದ್ರೆ ಅವರು ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕೆಲವು ರೈತರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಾವು ಏನಾದ್ರೂ ಮಾಡ್ಬೋದೇನೋ ನಮ್ಮ ಜಮೀನಲ್ಲಿ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಏನೇನು ಮಾಡ್ತಾರೆ, ಇಲ್ಲಿ ಏನ್ ತಿಳ್ಕೊಬಹುದು, ಯಾವ ತರ ನಾವು ಬೀಜ ಬಿತ್ತಿದ್ರೆ ಯಾವ ತರ ಬೆಳಿಬೋದು ಅನ್ನೋ ಇದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೆ ಬಂದಿದೀವಿ.
ಆಮೇಲೆ ಇಲ್ಲೇನಾದ್ರೂ ಸಸಿಗಳು ಮತ್ತೆ ಗೊಬ್ಬರ ಏನಾದ್ರೂ ಸಿಕ್ಕಿದ್ರೆ ಅದನ್ನ ತಗೊಂಡೋಗಿ ಅದರಿಂದ ಏನ್ ಮಾಡ್ಬೋದು, ಯಾವ ತರ ಉಪಯೋಗಿಸ್ಕೊಳ್ಬೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮೂರಿಂದ ಇಲ್ಲಿಗೆ ಬಂದಿದೀವಿ. ನಾನು ನಮ್ಮ ಯಜಮಾನ್ರು ಇಬ್ರು ಬಂದಿದೀವಿ. ಡ್ರ್ಯಾಗನ್ ಫ್ರೂಟ್ಸ್, ಹಲಸಿನ ಗಿಡ ಮತ್ತೆ ನೇರಳೆ ಗಿಡ, ಆಮೇಲೆ ಮತ್ತೆ ಬೇರೆ ಬೇರೆ ಗಿಡಗಳು ಮತ್ತೆ ರಾಸಾಯನಿಕ ಗೊಬ್ಬರಗಳು, ವಸ್ತುಗಳು ಪ್ರತಿಯೊಂದು ನೋಡಿ ನಮ್ಗೆ ಏನ್ ಬೇಕು ಅದನ್ನ ತಗೊಂಡು ಸರ್ ಇದು ಮೇಲೆ ಡ್ರೋನ್ ಕ್ಯಾಮ್ರಾದಿಂದ ಔಷಧಿ ಸಿಂಪಡಿಸೋದು ಅದೆಲ್ಲ ಮುಂದೆ ನಮ್ಗೆ ರೈತರಿಗೆ ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ನಾವು ಏನಾದ್ರೂ ಮಾಡ್ಬೋದೇನೋ ಅಂತ ಇದ್ ಮಾಡ್ತಾ ಇದೀವಿ. ನಾವು ಇಲ್ಲಿ ಬಂದು ತಿಳ್ಕೊಂಡಿರೋದ್ನೆಲ್ಲ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ಬೇಕು, ತಿಳಿಸ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಹಿರೇಹಳ್ಳಿನಲ್ಲಿ ಇವತ್ತು ವಸ್ತು ಪ್ರದರ್ಶನ ನಡೀತಿತ್ತು. ನಮಗೆ ಇನ್ಫಾರ್ಮೇಶನ್ ಮಾಡಿದ್ರು, ಅದಕ್ಕೋಸ್ಕರ ನಾವು ಬಂದಿದ್ವಿ. ತುಂಬಾ ಚೆನ್ನಾಗಿ ನಡೆಯಿತು. MP ಬಸವರಾಜ್ ಅವರು ಇವರು ಎಲ್ಲ ಅಧ್ಯಕ್ಷತೆಯಲ್ಲಿ ತುಂಬಾ ಚೆನ್ನಾಗಿ ನಡೆಯಿತು. ಹನುಮಂತೇಗೌಡರು ಮತ್ತೆ ಪ್ರಶಾಂತ್ ರವರು ಬಂದು ಇಲ್ಲಿ ವಿಚಾರಿಸಿದಾಗ ನಮಗೆ ತುಂಬಾ ಸಹಾಯ ಕೊಡ್ತಾರೆ. ಪ್ರದೇಶದಲ್ಲಿ ಎಲ್ಲ ಹಣ್ಣಿನ ಗಿಡ, ಹಲಸಿನ ಸಸಿ, ಡ್ರ್ಯಾಗನ್ ಫ್ರೂಟು, ಬೆಟ್ಟನಲ್ಲಿಕಾಯಿ, ಚುಮ್ಮನೇರ್ಲೆ, ಅನೇಕ ಮುಂತಾದ ಎಲ್ಲಾ ತರಹದ ಹಣ್ಣಿನ ಸಸಿಗಳು ಸಹ ಸಿಗುತ್ತವೆ. ಅಡಿಕೆ ಸಸಿ ಮತ್ತು ತೆಂಗಿನ ಸಸಿಗಳು ಸಿಗುತ್ತೆ. ತುಂಬಾ ಎಲ್ಲ ಈಗ ವಿಶೇಷವಾದ ತಳಿಗಳು ಬಂದಿದ್ದಾವೆ. ಆ ತಳಿಗಳು ಸಹ ಸಿಗುತ್ತೆ. ನಮಗೆ ಏನಾದ್ರು ಬೇಕಾದ್ರೆ ಸಹಾಯನೂ ಮಾಡ್ತಾರೆ. ನಾವಿಲ್ಲಿ ಬಂದು ಸಲಹೆ ಪಡೆದಾಗ ಅವರು ಬಂದು ಸ್ಪಾಟ್ಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಇದು ರೋಗ ಇದೆಯಾ ಅಥವಾ ಕೀಟನಾಶಕ ಇದೆಯಾ, ರೋಗ ಬಾಧೆ ಇದೆಯಾ ಅಂತ ನಮಗೆ ತಿಳುವಳಿಕೆ ನೀಡಿ ಅದಕ್ಕೆ ಸಂಬಂಧಪಟ್ಟಿದ್ದೇ ಕ್ರಿಮಿನಾಶಕ ಅಥವಾ ಕೀಟನಾಶಕನ ಔಷಧಿನ ಕೊಡ್ತಾರೆ. ಡ್ರೋನ್ ಮೂಲಕ ಸ್ಪ್ರೇ ಮಾಡೋದನ್ನು ಸಹ ಇಲ್ಲಿ ತೋರಿಸ್ಕೊಟ್ರು. ತುಂಬಾ ಚೆನ್ನಾಗಿ ಕೃಷಿ ವಸ್ತು ಪ್ರದರ್ಶನ ತುಂಬಾ ಅಗತ್ಯ ಇದೆ. ಇಲ್ಲಿ ಯಾವ ತರ ಏನು ಅಂತೆಲ್ಲ ಸಲಹೆ ಕೊಡ್ತಾರೆ. ಈ ಹಣ್ಣಿಗಳು ಕೆಲಗಳು ಹಲಸಿನಲ್ಲಿ ತುಂಬಾ ನಾಟಿ ಮಾತ್ರ ಇತ್ತು, ಇವಾಗ ತುಂಬಾ ವಿಧವಾದ ಹಲಸಿನ ಸಸಿ ಇದೆ, ಜಿಮ್ನೆರ್ಲೆ ಸಸಿ ಇದೆ. ಸುಮಾರು ತಳಿಗಳನ್ನ ಇಲ್ಲಿ ನೋಡ್ಬೋದು. ಮತ್ತೆ ಬೇವಿನ ಪುಡಿ, ಇದು ಅನೇಕ ರಾಸಾಯನಿಕ ಗೊಬ್ಬರಗಳು ಸಹ ಇಲ್ಲಿ ಪರಿಚಯ ಮಾಡಿಸ್ಕೊಟ್ರು. ಅದನ್ನು ಬೇಕಾದ್ರೆ ತಗೊಳ್ಬೋದು, ಯಾವ್ದು ತಗೊಳ್ಬೋದು ಅಂತ. ಸಿಂಪರಣೆಗೂ ಬೇಕಾದಂತ ಕೆಲವು ವಸ್ತುಗಳಿದೆ, ಬೇವಿನ ಎಣ್ಣೆ ಇಂಥ ಮುಂತಾದವುಗಳೆಲ್ಲ. ಅದಕ್ಕೆ ಇಲ್ಲಿ ರೈತರು ಬಂದು ನೋಡಿದಾಗ ಅದು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ನಮ್ದು ಒಂದು 3 ಎಕರೆ ಅಡಿಕೆ ತೋಟ ಇದೆ, ಹೂವಿನ ಗಿಡ ಇದೆ, ವಿಳೆದೆಲೆ ಅಂಬಿದೆ. ಇಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಬಂತು. ಇಲ್ಲಿ ಬಂದು ನೋಡಿದಾಗ ಹಿರೇಹಳ್ಳಿ ಹತ್ರ ಬಂದು ನೋಡಿದ್ವಿ. ಏನಾದರೂ ಹೊಸ ಥರ ತಿಳ್ಕೋಣ ಅಂತ ಹೇಳಿ ಬಂದ್ವಿ, ನೋಡೋಣ ಅಂತ ಏನೇನು ಮಾಡ್ತಾರೆ ಅಂತ. ಹೊರದೇಶದಲ್ಲಿ ಬೆಳೀತಕ್ಕಂಥದ್ದ ಫ್ರೂಟ್ಸ್ಗಳನ್ನೆಲ್ಲ ಇಲ್ಲಿ ತೋರಿಸ್ತಾವ್ರೆ. ಬೆಳೆಯೋದು ಯಾವ ಥರ, ಈ ಅಣಬೆ ಇರ್ಬೋದು, ಈ ಹೊಸ ಥರ ತಳಿಗಳನ್ನ ಯಾವ್ಯಾವ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು, ಆ ಥರದ್ದೆಲ್ಲ ಮಾಡ್ತಾವ್ರೆ. ನಾವು ಏನೋ ಹೊಸ ಥರದ್ದೊಂದು ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ನೋಡಿ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಭಾಳ ಚೆನ್ನಾಗಿತ್ತು. ಇದು ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಹಿಂದೇನೋ ಮಾಡ್ತಿದ್ರು, ಅದು ಅವಾಗಿನ ಕಾಲಕ್ಕೆ ಅದಾಯ್ತು. ಇವಾಗ ಮುಂದೆ ಏನು ನಾವು ಈ ಜನ್ರೇಷನ್ಗೆ ಇವಾಗಿನ ವಾತಾವರಣಕ್ಕೆ ಬೆಳೆಯೋಂಥದ್ದು ನಾವು ನೋಡ್ಕೊಂಡು ತಿಳ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದ್ವಿ. ಆದ್ರೆ ಇಲ್ಲಿ ಬಂದ್ವಿ, ತುಂಬಾ ಚೆನ್ನಾಗಿ ಎಲ್ಲ ಫ್ರೂಟ್ಸ್ ಇರ್ಬೋದು, ಹಣ್ಣುಗಳು, ಗಿಡಗಳದು ಪ್ರತಿಯೊಂದು, ಅಣಬೆ, ತರ ಇವಾಗ ಜೈವಿಕ ಗೊಬ್ಬರಗಳು. ಮತ್ತೆ ಇನ್ನೊಂದು ಏನು ಅಂದ್ರೆ ತೆಂಗಿನ ಗಿಡಕ್ಕೆ ರೋಗ ಬರೋದಕ್ಕೆ ಔಷಧಿ ಹೊಡೆಯುವಂಥದ್ದು ದ್ರೋಣ, ಅದನ್ನ ತೋರಿಸಿರೋ. ಇದು ರೈತರಿಗೆ ತುಂಬಾ ಒಳ್ಳೆಯದು. ಈ ಥರದ್ದ ನೋಡ್ಕೊಂಡು ಅವಾಗ ಜನಗಳಿಗೆ, ರೈತರಿಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತಾ ನಾನಿಲ್ಲಿ ಭಾಳ ತಿಳ್ಕೊಂಡು ನಾವು ಇದನ್ನ ನಮ್ಮೂರಲ್ಲಿ ಹೋಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಕಾರ್ಯಕ್ರಮದಲ್ಲಿ ಹಣ್ಣಿನ ಕಸಿ ಗಿಡಗಳು, ತರಕಾರಿ ಬೀಜಗಳು, ಜೈವಿಕ ಗೊಬ್ಬರ ಮತ್ತು ಜೈವಿಕ ಪೀಡೆನಾಶಕ, ಲಘು ಪೋಷಕಾಂಶಗಳ ಗೊಬ್ಬರ, ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಡಿಸಲಾಗಿತ್ತು. ಹೀಗೆ ರೈತರಿಗೆ ಒಂದೇ ಸೂರಿನಡಿ ಹಲವು ಮಾಹಿತಿ ಲಭ್ಯವಾಯಿತು. ಕಾಡುಗಳಲ್ಲಿ, ರಸ್ತೆಗಳ ಇಕ್ಕೆಲಗಳಲ್ಲಿ, ತೋಟದ ಅಂಚಿನಲ್ಲಿ ಕಂಡುಬರುತ್ತಿದ್ದ ನೇರಳೆ ಈಗ ಅನ್ನದಾತನ ಹೊಲದಲ್ಲಿ ವಾಣಿಜ್ಯ ಬೆಳೆಯ ಸ್ಥಾನ ಪಡೆದಿದೆ. ರಾಜ್ಯದ ಅದೆಷ್ಟೋ ರೈತರು ನೇರಳೆ ಕೃಷಿಯನ್ನು ಮುಖ್ಯ ಕೃಷಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಮಾರುಕಟ್ಟೆಯಲ್ಲಿ ನೇರಳೆ ಹಣ್ಣುಗಳಿಗೆ ಬೇಡಿಕೆ ಇರುವುದರಿಂದ ರೈತನು ಅಧಿಕ ಆದಾಯ ಗಳಿಸಲು ಅನುಕೂಲವಾಗುತ್ತದೆ. ಆದರೆ ನೇರಳೆ ಬೆಳೆಯಲ್ಲಿಯೂ ಕೀಟಗಳ ಬಾಧೆ ಕಂಡುಬರುವುದು ಸಹಜ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಎನ್ನುತ್ತಾರೆ ತಜ್ಞರು. ನೇರಳೆಯಲ್ಲಿ ಪ್ರಮುಖವಾಗಿ ಸುಮಾರು 78 ಕೀಟಗಳನ್ನು ಗಮನಿಸಬಹುದು. ಅದರಲ್ಲಿ ಪ್ರಮುಖವಾಗಿ ಎಲೆ ಮೇಲೆ ಬರುವಂಥ ಕೀಟಗಳು
ಚಿಗುರು ಬರುವ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಹಣ್ಣಿಗೆ ಬರುವಂಥ ಕೀಟಗಳು ಏಪ್ರಿಲಿಂದ ಜುಲೈವರೆಗೆ ಹಣ್ಣು ಆಗುವ ಸಮಯದಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುತ್ತವೆ. ಪ್ರಮುಖವಾಗಿ ಹಣ್ಣು ಕೊರಕಗಳಲ್ಲಿ ಕುರ್ಕುಲಿಯೋ ಸಿ ಆಲ್ಬಮ್ ಅಂತ ಹಣ್ಣು ಮತ್ತು ಬೀಜ ಕೊರಕ, ಈ ದುಂಬಿಗಳು ಎಲ್ಲ ಹಂತದ ಕಾಯಿಗಳ ಮೇಲೆ ಬರುತ್ತದೆ. ಮುಖ್ಯವಾಗಿ ಚಿಕ್ಕ ಗಾತ್ರದ ಕಾಯಿಗಳಿಂದ ಏಪ್ರಿಲ್ 1st ವಾರದಿಂದ ಹಿಡಿದು ಜುಲೈ 2ನೇ ವಾರದವರೆಗೆ ಅಂದರೆ ಕೊಯ್ಲು ಮಾಡುವವರೆಗೂ ಕೂಡ ಈ ಕೀಟದ ಹಾನಿಯನ್ನು ಕಾಣಬಹುದು. ಕಾಯಿಗಳ ಮೇಲೆ ಕಪ್ಪು ಚುಕ್ಕೆಗಳಾಗುವುದು, ಕಾಯಿಗಳು ಅಂಕುಡೊಂಕಾಗುವುದು ಇದರ ಹಾನಿಯ ಲಕ್ಷಣಗಳು. ನಂತರ ಈ ದುಂಬಿಯು ತಿರುಳಿನಲ್ಲಿ ತತ್ತಿ ಇಡುತ್ತದೆ. ಆ ತತ್ತಿಯಿಂದ ಬಂದ ಮರಿಹುಳು ಬೀಜಗಳನ್ನು ಹಾನಿ ಮಾಡಿ 18ರಿಂದ 20 ದಿವಸಗಳವರೆಗೆ ಬೀಜಗಳನ್ನು ತಿಂದು ನಂತರ ಹೊರಗೆ ಬರುತ್ತದೆ. ಹೊರಗೆ ಬಂದು ಡೈಪೋಸ್ ಅಂತ ಕರಿತೀವಿ, ಸುಪ್ತಾವಸ್ಥೆ ಮುಂದಿನ ಸೀಸನ್ವರೆಗೆ ಅಂದರೆ ಮುಂದಿನ ವರ್ಷದವರೆಗೆ ಭೂಮಿಯಲ್ಲಿರುತ್ತದೆ. ಈ ಸಮಯದಲ್ಲಿ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು. ಮಣ್ಣಿಗೆ ಮೆಟರೈಸಿಯಂ ಅಥವಾ ಬೆವೇರಿಯಾ ಬೆಸಿಯಾನಾ ಅಂತ ಜೈವಿಕ ಕೀಟನಾಶಕಗಳನ್ನು ಭೂಮಿಗೆ ಹಾಕುವುದರಿಂದ ಅಥವಾ ಕ್ಲೋರೋಪೈರಿಫಾಸ್ 10 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಭೂಮಿಯಲ್ಲಿ ಸುರುವುದರಿಂದ ಭೂಮಿಯಿಂದ ಪ್ರೌಢಕೀಟಗಳು ಬರುವುದಿಲ್ಲ. ಪ್ರಮುಖವಾದ ಹತೋಟಿ ಕ್ರಮವಾಗಿದೆ. ಇದೇ ರೀತಿ ಇನ್ನೂ 5-6 ಹಣ್ಣು ಕೊರಕಗಳು ಕೂಡ ಹಣ್ಣು ಮಾಗುವ ಹಂತದಲ್ಲಿ ಕಂಡುಬರುತ್ತವೆ. ಆದರೆ ಅವುಗಳ ಹಾನಿಯು ಅಷ್ಟೊಂದು ಜಾಸ್ತಿ ಇರುವುದಿಲ್ಲ. ಆದರೆ ಕುರ್ಕುಲಿಯೋ ಸಿ ಆಲ್ಬಮ್ ಹಣ್ಣು ಕೊರಕವು 15% 70% ಹಾನಿಯನ್ನು ನೇರಳೆಯಲ್ಲಿ ಹಾನಿ ಮಾಡುತ್ತದೆ. ಕಾಯಿ ಕಚ್ಚುವ ಹಂತ ಶುರುವಾದ ಮೇಲೆ ಮುಂಜಾಗೃತಾ ಕ್ರಮವಾಗಿ ಡೆಲ್ಟಾಮೆಥ್ರಿನ್ 2 ಮಿಲಿ ಅಥವಾ ಬೇವಿನ ಎಣ್ಣೆ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇವೆರಡು ಸಿಂಪರಣೆಗಳನ್ನು 15 ದಿನಗಳ ಅಂತರದಲ್ಲಿ ಹಣ್ಣು ಮಾಗುವ ಸಮಯದ ಒಳಗಡೆ ಸಿಂಪರಣೆ ಮಾಡಿದರೆ ಈ ಹಣ್ಣು ಕೊರಕಗಳ ಬಾಧೆಯನ್ನು ತಡೆಗಟ್ಟಬಹುದು. ಇದರ ಹತೋಟಿ ಕ್ರಮಗಳು ಇನ್ನೂ ಸಂಶೋಧನೆಯ ಹಂತದಲ್ಲಿದ್ದು ಈ ಮುಂಜಾಗೃತಾ ಕ್ರಮಗಳನ್ನು ಅನುಸರಿಸಬೇಕಾಗಿ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ. ಪ್ರಮುಖ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆಯೂ ಒಂದು. ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯುವ ಅಡಿಕೆ ತಾಳೆ ಜಾತಿಗೆ ಸೇರಿದೆ. ಅಡಿಕೆಯನ್ನು ತಾಂಬೂಲದಲ್ಲಿ ವೀಳ್ಯದೊಂದಿಗೆ ತಿನ್ನಲು ಉಪಯೋಗಿಸುವುದಲ್ಲದೆ ಧಾರ್ಮಿಕ ವಿಧಿವಿಧಾನಗಳಿಗೂ ಅವಶ್ಯಕವಾಗಿರುವ ವಸ್ತುವಾಗಿದೆ. ವಾಣಿಜ್ಯ ಬೆಳೆಯಾಗಿಯೂ ಮಾರ್ಪಟ್ಟಿರುವ ಅಡಿಕೆ ಬೆಳೆಯ ವೈಜ್ಞಾನಿಕ ಬೇಸಾಯ ಕ್ರಮದ ಕುರಿತು ಇತ್ತೀಚೆಗೆ ಸುತ್ತೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಗಣ್ಯರು, ವಿಜ್ಞಾನಿಗಳು, ರೈತರು ಪಾಲ್ಗೊಂಡಿದ್ದರು. ಕೃಷಿ ಮತ್ತು ತೋಟಗಾರಿಕೆ ವಿವಿಯ ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಸಹಾಯಕ ಸಂಶೋಧಕರಾಗಿರುವ ಡಾಕ್ಟರ್ ಎಚ್.ಪಿ. ಸುದೀಪ್ ಅವರು ಅಡಿಕೆ ಬೆಳೆಯ ಹಲವು ತಳಿಗಳನ್ನು ಪರಿಚಯ ಮಾಡಿಕೊಡುವುದರೊಂದಿಗೆ ಅವುಗಳ ವೈಜ್ಞಾನಿಕ ಬೇಸಾಯ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ದು ಹೀಗೆ. ಅಡಿಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ಒಂದು ಬಹುಭಾಷಿಕ ಒಂದು ವಾಣಿಜ್ಯ ಬೆಳೆ. ಪ್ರಸ್ತುತ ನಮ್ಮ ದೇಶದಲ್ಲಿ ನಾವು 8.72 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದೇವೆ ಮತ್ತು ಇದರ ಉತ್ಪಾದನೆ 14.72 ಲಕ್ಷ ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತು ನಮ್ಮ ಕರ್ನಾಟಕ ಪ್ರಾಂತ್ಯಕ್ಕೆ ಬಂದಾಗ ಅರೆಮಲೆನಾಡು, ಮಲೆನಾಡು ಹಾಗೂ ಕರಾವಳಿ ಭಾಗದ ಹೆಚ್ಚು ರೈತರ ಜೀವನಾಡಿಯಾಗಿರುವಂಥ ಒಂದು ಬೆಳೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಅಡಿಕೆ ಬೆಳೆಗೆ ನಿಖರ ಆದಾಯ ಇರೋದರಿಂದ ಹೆಚ್ಚು ರೈತ ಬಾಂಧವರು ಈ ಬೆಳೆಯತ್ತ ಆಕರ್ಷಿತರಾಗ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರಬಹುದು ಗುಣಮಟ್ಟದ ಕೊರತೆ, ಸಸಿಗಳು, ಪೋಷಕಾಂಶಗಳ ಕೊರತೆ ಮತ್ತು ಹೆಚ್ಚು ನೀರಿನಿಂದಾಗುವ ಸಮಸ್ಯೆಗಳು ಹಾಗೂ ರೋಗ ಮತ್ತು ಕೀಟಬಾಧೆಯಿಂದಾಗಿರುವಂಥ ಸಮಸ್ಯೆಗಳನ್ನು ಗುರುತಿಸಿ ನಾವು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ನಮ್ಮ ರೈತರ ತಾಕುವಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಹೆಚ್ಚಿನ ಇಳುವರಿ ಜೊತೆಗೆ ನಮ್ಮ ಆದಾಯವನ್ನು ನಾವು ದ್ವಿಗುಣ ಮಾಡ್ಕೋಬೋದು. ಇತ್ತೀಚಿನ ದಿನಗಳಲ್ಲಿ ಹಲವಾರು ತಳಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ
CPCR ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿರುವಂತಹ ಹಲವಾರು ತಳಿಗಳು ನಮ್ಮಲ್ಲಿ ಇದೆ. ಮಂಗಳ, ಶ್ರೀಮಂಗಳ, ಸುಮಂಗಳ, ಶ್ರೀಮಂಗಳ, ಇತ್ತೀಚೆಗೆ ಬಿಡುಗಡೆಯಾದ ಶತಮಂಗಳ ತಳಿಗಳು ಹಾಗೂ ಮೈದಾನ ಪ್ರಾಂತಕ್ಕೆ ಸೂಕ್ತವಾಗಿರುವಂಥ ತಳಿಗಳಾದರೆ ನಮಗೆ ಚನ್ನಗಿರಿ ಲೋಕಲ್, ಚಿತ್ರಹಳ್ಳಿ ಲೋಕಲ್, ಭರಮಸಾಗರ ಲೋಕಲ್, ಹೀಗೆ ಹಲವಾರು ಸ್ಥಳೀಯ ತಳಿಗಳು. ಇನ್ನು ಮಲೆನಾಡು ಭಾಗಕ್ಕೆ ಹೋದಾಗ ನಾವು ಅತಿ ಹೆಚ್ಚು ಜನಪ್ರಿಯವಾಗಿರುವಂತಹ ತಳಿ ಈ ತಳಿ ತೀರ್ಥಹಳ್ಳಿ ತಳಿ. ಇದು ಕೆಂಪು ಅಡಿಕೆಗೆ ಹೆಚ್ಚು ಸೂಕ್ತವಾಗಿರುವಂತಹ ತಳಿಗಳು. ಮತ್ತು 2 ಸಂಕರಣಗಳ ತಳಿಗಳನ್ನು ಕೂಡ ಕುಬ್ಜ ತಳಿಗಳನ್ನು ನಾವು ಕಾಣ್ಬೋದು. ಇನ್ನು ಹಲವಾರು ರೈತರ ತೋಟಗಳಿಗೆ ಹೋದಾಗ ನಾವು ಭೇಟಿ ನೀಡಿದಾಗ ಈ ಬೇಸಾಯ ಕ್ರಮಗಳ ಬಗ್ಗೆ ಬಹಳಷ್ಟು ರೈತರಿಗೆ ಗೊಂದಲಗಳಿದೆ. ಎಂಥ ಸಸಿಗಳನ್ನ ಆಯ್ಕೆ ಮಾಡಬೇಕು, ಎಂಥ ಸಸಿಗಳನ್ನ ನೆಡಬೇಕು, ಯಾವ ತಳಿಗಳನ್ನು, ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವಂಥ ತಳಿಗಳನ್ನ ಆಯ್ಕೋಬೇಕು. ಈ ಮಲೆನಾಡು ಪ್ರದೇಶಕ್ಕೆ ಆದರೂ ನಾವು ಮಲೆನಾಡಿಗೆ ಸೂಕ್ತವಾಗಿರುವಂಥ ತಳಿಗಳಾದ ತೀರ್ಥಹಳ್ಳಿ ಆಯ್ಕೋಬೇಕು. ಅರೆಮಲೆನಾಡು ಭಾಗಕ್ಕೆ ಆದಾಗ ಚನ್ನಗಿರಿ, ಚಿತ್ರಹಳ್ಳಿ, ಬುಕ್ಕಾಂಬುದಿ, ಹೀಗೆ ಸ್ಥಳೀಯವಾಗಿರುವಂಥ ತಳಿಗಳನ್ನು ಆರೋಗ್ಯವಾಗಿರುವಂಥ ತೋಟಗಳಿಂದ ಗುರುತಿಸಿ ನಾವು ಆಳ್ಕೆ ಮಾಡಬೇಕು. ಆ ತಳಿಗಳು ನಿಮಗೆ ಸುಮಾರು 25ರಿಂದ 30 ವರ್ಷದ ವಯಸ್ಸಿನ ತೋಟಗಳಿಂದ ಗುರುತಿಸಿ ತಗೋಬೇಕಾಗುತ್ತೆ. ಮತ್ತು ಇದರಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಸಸಿ ಮಡಿಗಳನ್ನು ಕೂಡ ನಾವು ಮಾಡಿ ಸಸಿಗಳು ನಿಮಗೆ 1 ವರ್ಷ 12ರಿಂದ 15 ತಿಂಗಳು ಇರುವಂಥ ಆರೋಗ್ಯವಾದ ಗಿಡಗಳು ಮತ್ತು 5 ಗರಿಗಳು ಇರುವಂತಹ ಗಿಡಗಳನ್ನು ನಾವು ನಾಟಿಗೆ ಉಪಯೋಗಿಸಬೇಕು. ನಾಟಿ ಮಾಡುವ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ 2 ಅಡಿ ಆಳದಲ್ಲಿ ಕೊಟ್ಟಿಗೆ ಗೊಬ್ಬರ, ಮಣ್ಣು ಮಿಶ್ರಣ ಮಾಡಿ ಗಿಡಗಳನ್ನು ಇಟ್ಟು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ನಾವು ಹನಿ ನೀರಾವರಿ ಪದ್ಧತಿ ಮಾಡುವುದರಿಂದ ಗಿಡಗಳಿಗೆ ಹೆಚ್ಚು ಬೆಳವಣಿಗೆಯನ್ನು ಹೊಂದಲು ಕಾರಣವಾಗುತ್ತೆ. ಇನ್ನು ನಾವು ಅಡಿಕೆಯಲ್ಲಿ ಅಂತರ್ಬೆಳೆಗಳು ಹಾಗೂ ಮಿಶ್ರಗಳು ಬೆಳೆಬೇಕಾದದ್ದನ್ನು ಮಾಡೋದರಿಂದ ನಾವು ಯಾವುದೇ ಈ ಅಡಿಕೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಾವು ಯಾವುದೇ ರೀತಿಯ ಆದಾಯವನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ರೈತರು ಸ್ವಲ್ಪ ಮಟ್ಟಿಗೆ ಸಂಕಷ್ಟಗೀಡಾಗುವ ಸಮಯ ಪ್ರಾರಂಭದಲ್ಲಿ ಕಾಣಿಸುತ್ತೆ. ಆದ್ದರಿಂದ ಪ್ರಾಥಮಿಕ ಹಂತದಲ್ಲಿ ನಾವು ಗಿಡಗಳು ನಾಟಿ ಮಾಡಿದಾಗ ನಾವು ಬಾಳೆ, ಪಪ್ಪಾಯ, ನುಗ್ಗೆ, ಅರಿಶಿಣ, ಶುಂಠಿ, ಹಲವು ಬಗೆಯ ತರಕಾರಿಗಳು ಹಾಗೂ ಹೂವಿನ ಬೆಳೆಗಳು ನಾಟಿ ಮಾಡ್ಕೋಬೋದು. ಇನ್ನು 8 ವರ್ಷದ ನಂತರ ಗಿಡ ಬೆಳವಣಿಗೆಯ ನಂತರ ನಾವು ಕಾಳುಮೆಣಸು, ಕೋಕೋ ಮತ್ತು ಯಾಲಕ್ಕಿ ಗಿಡಗಳು ಹಾಗೂ ಜಾಯಿಕಾಯಿ ಗಿಡಗಳನ್ನು ನಾವು ಅಂತರ ಬೆಳೆಗೆ ಅಥವಾ ಮಿಶ್ರ ಬೆಳೆಗೆ ಮಾಡುವುದರಿಂದ ರೈತರಿಗೆ ಹೆಚ್ಚು ಆದಾಯವನ್ನು ಕೂಡ ಬರಲು ಈ ಪದ್ಧತಿಗಳು ಸಹಕರಿಸುತ್ತೆ. ಇನ್ನು ನಾವು ಅಂತರ ಬೆಳೆಗಳನ್ನು ಮಾಡಿದಾಗ ನಾವು ಫಲ ಬಿಡುವಂಥ ಅಡಿಕೆ ಗಿಡಗಳಿಗೆ ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ನಾವು ಫಲ ಬಿಡುವಂಥ ಪ್ರತಿ ಮರಕ್ಕೆ 1 ಪುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತು ಸಾರಜನಕ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಹಾಗೂ 140 ಗ್ರಾಂ ಪೊಟ್ಯಾಷನ್ನು 2 ಸಮಕಂತಿನಲ್ಲಿ ಕೊಡಬೇಕಾಗುತ್ತೆ. ಮೊದಲನೇ ಕಂತನ್ನು ನಾವು ಅಕ್ಟೋಬರ್ ತಿಂಗಳಲ್ಲಿ ಕೊಡುವಂಥ ರಸಗೊಬ್ಬರ ನಮಗೆ ಹಿಂಗಾರು ಉತ್ತಮ ಗುಣಮಟ್ಟದ ಹಿಂಗಾರು ಬರಲಿಕ್ಕೆ ಹಾಗೂ ಫೆಬ್ರವರಿ ಕೊನೆ ವಾರದಲ್ಲಿ ಕೊಡುವಂತಹ ರಸಗೊಬ್ಬರ ನಮಗೆ ಉತ್ತಮವಾದಂಥ ಕಾಯಿಗಳು ದೊರೆಯಲಿಕ್ಕೆ ಸಹಕಾರಿಯಾಗುತ್ತದೆ. ಮತ್ತು ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಕೊಡುವಾಗ ನಾವು ಸೂಕ್ಷ್ಮಾಣುಜೀವಿಗಳು ಟ್ರೈಕೋಡರ್ಮಾ ಹರಿಜನಮ್ ಮತ್ತು ಸುಡೋಮೋನಾಸ್ ಫ್ಲೋರೆಸೆನ್ಸ್ ಸೂಕ್ಷ್ಮಾಣುಜೀವಿಗಳು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಬೌದ್ಧಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಲಕ್ಷಣಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಇನ್ನು ಸುರೋಗ ಮತ್ತು ಕೀಟಗಳು ಬಂದಾಗ ಅಡಿಕೆಯಲ್ಲಿ ಪ್ರಮುಖವಾಗಿ ಬರುವಂತಹ ರೋಗ ಅಂದರೆ ಕೊಳೆ ರೋಗ ನಮ್ಮ ಮಲೆನಾಡು ಪ್ರಾಂತ ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚು ಹಾನಿ ಉಂಟು ಮಾಡುತ್ತದೆ. ಶೇಕಡ 50ರಿಂದ 60ರಷ್ಟು ಹಾನಿ ಮಾಡಿದಂಥ ಉದಾಹರಣೆಗಳು ಕಾಣಬಹುದು. ಆದ್ದರಿಂದ ರೈತ ಬಾಂಧವರು ಪ್ರಾರಂಭಿಕ ಹಂತದಲ್ಲೇ ನಾವು ಗುರುತಿಸಿ ಈ ರೋಗವನ್ನು ನಾವು ಮುಂಗಾರಿನ ಪ್ರಾರಂಭದಲ್ಲೇ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಬ್ಲೈಟೆಕ್ಸನ್ನು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಬೇಕು. ಇನ್ನು ಕಳೆದ 2-3 ವರ್ಷದಲ್ಲಿ ಹಿಂಗಾರು ಒಣಗುವ ರೋಗ ಹೆಚ್ಚು ಹಾನಿಯನ್ನು ಮಾಡುತ್ತಿರುವಂತಹ ಒಂದು ರೋಗ ಇದು. ಕೊಲೊಟ್ರಿಡಿಯಂ ಗ್ಲಿಯೋಸ್ಪೋಡಿಯಂ ಶಿಲೀಂಧ್ರದಿಂದ ಗಾಳಿಯಲ್ಲಿ ಹರಡುವುದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಈ ಪ್ರಾರಂಭಿಕವಾಗಿ ಈ ಲಕ್ಷಣವನ್ನು ಗುರುತಿಸಿ ನಾವು ಒಣಗಿರೋ ಹಿಂಗಾರುಗಳನ್ನು ತೆಗೆದು ನಾಶಪಡಿಸಬೇಕು. ನಂತರ ರೋಗ ಉಲ್ಬಣ ಇನ್ನೂ ಸ್ವಲ್ಪ ಕಾಣಿಸಿಕೊಂಡಲ್ಲಿ ನಾವು ಮ್ಯಾನ್ಕೋಸೆಬ್ ಮತ್ತು ಕಾರ್ಬನ್ಡೈಸಿನ್ 2 ಗ್ರಾಂ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದರಿಂದ ಹೀಗಾರು ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನು ಹಲವಾರು ರೋಗಗಳು ಅಂದರೆ ನಮಗೆ ದುಂಡಾಣಿ ಎಲೆಪಟ್ಟಿ ರೋಗ ಮತ್ತು ಹಣಬೆ ರೋಗ ಕೂಡ ಈ ಅರೆಮಲೆನಾಡು ಹಾಗೂ ಈ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ನಾವು ಕಾಣ್ಬೋದಾಗಿದೆ. ಇನ್ನು ಕೀಟಗಳ ಬಾಧೆ ಬಂದಾಗ ನುಸಿ ಈ ಎಳೆ ವಯಸ್ಸಿನ ತೋಟಗಳಲ್ಲಿ ಕೀಟದ ಹಾವಳಿ ಜಾಸ್ತಿ. ಪ್ರಾರಂಭಿಕ ಹಂತದಲ್ಲಿ ನಾವು ಈ ನಿಯಂತ್ರಣ ಮಾಡಬೇಕು ಅಂದರೆ ನಾವು ಅಂತರ ಬೆಳೆಯಾಗಿ ಬಾಳೆ ಬೆಳೆಯೋದರಿಂದ ಅಥವಾ ನೆರಳನ್ನು ಒದಗಿಸೋದ್ರಿಂದ ಡಯಾಂಚ ಅಥವಾ ಸೆಣಬು ಬಿತ್ತಿ ನೆರಳನ್ನು ಒದಗಿಸೋದ್ರಿಂದ ಅಥವಾ ಒಣಗಿದ ಸೋಗೆಗಳು ಅಥವಾ ಗರಿಗಳನ್ನು ಬಾಗಿಸಿ ನಾವು ಗಿಡಗಳಿಗೆ ಆಸರೆ ಕೊಡುವುದರಿಂದ ಕೂಡ ಈ ನುಸಿ ಬಾಧೆಯನ್ನು ಕಡಿಮೆ ಮಾಡ್ಬೋದು. ಇನ್ನು ಕೆಮಿಕಲ್ ಮುಖಾಂತರ ಆದರೆ ನಾವು ಪ್ರೊಪೋಗ್ರೇಟ್ 2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಕೂಡ ಸಿಂಪಡಣೆ ಮಾಡೋದ್ರಿಂದ ಕಮ್ಮಿ ಮಾಡ್ಬೋದು. 3 ml ಬೇವಿನ ಎಣ್ಣೆ ಮಿಶ್ರಣ ಮಾಡಿ ಮಾಡೋದ್ರಿಂದ ಈ ಕೀಟವನ್ನು ಹತೋಟಿಯನ್ನು ಮಾಡ್ಬೋದು. ಇನ್ನು ಹೆಚ್ಚು ಈ ಕಳೆದ 2-3 ವರ್ಷದಲ್ಲಿ ಕಾಣ್ತಾ ಇರೋದು ಹಿಂಗಾರು ತಿನ್ನೋ ಹುಳ. ಈ ಹಿಂಗಾರು ತಿನ್ನೋ ಹುಳ ಜನವರಿಯಿಂದ ನಿಮಗೆ ಏಪ್ರಿಲ್ ತಿಂಗಳವರೆಗೂ ಈ ತೀವ್ರತೆ ಹೆಚ್ಚಾಗಿರುತ್ತೆ.
ಈ ಒಣಗಿದ ಈ ಹಿಂಗಾರು ತಿನ್ನುವ ಬಾಧೆಯಿಂದ ಆಗಿರುವಂಥ ಹಿಂಗಾರಗಳನ್ನು ಕಿತ್ತು ನಾಶಪಡಿಸಬೇಕು. ನಂತರ ಕ್ಲೋರೋಪೈರಿಫಾಸ್ 2 ml 20 EC ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡೋದರಿಂದ ಈ ಕೀಟದ ಹತೋಟಿಯನ್ನು ಮಾಡಬಹುದು. ಹೀಗೆ ಹಲವಾರು ಕೀಟಗಳು ಇರುವುದರಿಂದ ನಾವು ವೈಜ್ಞಾನಿಕ ಮಾದರಿಯಲ್ಲಿ ಈ ಸಸ್ಯ ಸಂರಕ್ಷಣೆಗಳನ್ನು ಕೈಗೊಂಡಾಗ ಮಾತ್ರ ನಾವು ಉತ್ತಮವಾದ ಇಳುವರಿಯನ್ನು ಮತ್ತು ನಮ್ಮ ಆದಾಯವನ್ನು ದ್ವಿಗುಣ ಮಾಡ್ಕೋಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳನ್ನು ಬೆಳೆಯುವುದರಿಂದ ಪರ್ಯಾಯ ಆದಾಯಕ್ಕೆ ಅನುಕೂಲವಾಗುತ್ತದೆ ಹಾಗೂ ಗುಣಮಟ್ಟದ ಅಡಿಕೆಯನ್ನು ಪಡೆಯಲು ಬೆಳೆಗೆ ಸೂಕ್ತ ಪೋಷಕಾಂಶಗಳನ್ನು ಒದಗಿಸುವುದರೊಂದಿಗೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಸುತ್ತೂರು ಕೆವಿಕೆಯಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾಕ್ಟರ್ ವಿನಯ್ ಜಿಎಂ ಅವರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಉದ್ದೇಶ ಸುದೀಪ್ HP ಅವ್ರನ್ನ ಕಳಿಸ್ಕೊಟ್ರು. ಆ ಸುದೀಪ್ HP ಅವ್ರು ಬಂದಮೇಲೆ ನಾವು ಇದು ಫಸ್ಟ್ನೇ ಸ್ಟೇಜ್ ಆಯಿತು. ಸೆಕೆಂಡ್ ಸ್ಟೇಜ್ ಏನಪ್ಪ, ರೈತರಿಗೆ ಯಾವ ರೀತಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ತಿಳಿಸೋದಂದರೆ ನಾವು ವಾಟ್ಸಪ್ಪಲ್ಲಿ ಒಂದು ಫ್ಲೇಯರ್ಸ್ ಥರ ಮಾಡಿ ಈ ಥರ ತರಬೇತಿ ಇದೆ ಅಟೆಂಡ್ ಮಾಡಿ ಅಂದಾಗ ಸುಮಾರು ನಮಗೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಸುಮಾರು 70ಕ್ಕೂ ಹೆಚ್ಚು ರೈತರು ಈ ತರಬೇತಿ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡ್ಕೊಂಡ್ರು. ನೋಂದಣಿ ಮಾಡಿದ ಮೇಲೆ ಈಗ ಒಂದು 3 ದಿನದಲ್ಲಿ ನಡೆದಂಥ ಕೆಲಸ ಇದೆ. ಈ ನೋಂದಣಿ ಆದಮೇಲೆ ಪ್ರತಿಯೊಬ್ಬರು ರೈತರು ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದಾರೆ. ನಂತರ ಸುದೀಪ್ HP ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದರು. ಇವತ್ತು ಬೆಳಗ್ಗೆ ಅವರು ಸುಮಾರು 10:30-11 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಪ್ರೋಗ್ರಾಮ್ 2-2:30 ತನಕ ನಡೆದು ಅವರಿಗೆ ತರಬೇತಿ ಕ್ಲಾಸಲ್ಲಾಗಿರ್ಬೋದು ಮತ್ತು ಪ್ರಾಕ್ಟಿಕಲ್ ಎರಡೂ ಥರ ತರಬೇತಿ ನೀಡಿದ್ವಿ. ಅದರ ಮುಖ್ಯವಾಗಿ ಏನಪ್ಪ ಅಂದರೆ ಈ ಮೈಸೂರು ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ 2 ಥರ ಪ್ರದೇಶ ಬರುತ್ತೆ. ಒಂದು ಡ್ರೈ ಝೋನು ಅಂದರೆ ಅಲ್ಲಿ ಭತ್ತ ಜಾಸ್ತಿ ಬೆಳೀತಾರೆ ಮತ್ತು ನೀರಾವರಿ ಪ್ರದೇಶ ಇದೆ, ಅಲ್ಲಿ ಕಪ್ಪು ಮಣ್ಣು ಸ್ವಲ್ಪ ಜಾಸ್ತಿ ಇದೆ. ಸೂಕ್ತವಾದ ಆ ಪ್ರದೇಶಕ್ಕೆ ಯಾವ ರೀತಿ ತಳಿಗಳು, ಅಡಿಕೆ ತಳಿಗಳು ಯಾವ ಸೂಕ್ತ, ಯಾವ ರೀತಿ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಒಂದು ಭಾಗ. ಆದರೆ ಇನ್ನೊಂದು ಅರೆಮಲೆನಾಡು ಪ್ರದೇಶ ಅಂದರೆ HD ಕೋಟೆ ಆಗಿರ್ಬೋದು ಮತ್ತು ಹುಣಸೂರು ಆಗಿರ್ಬೋದು, ಪೆರಿಯಾಪಟ್ಟಣ ಆಗಿರ್ಬೋದು, ಈ ಭಾಗ ಅರೆಮಲೆನಾಡು ಪ್ರದೇಶ. ಇದಕ್ಕೆ ಯಾವುದು ಸೂಕ್ತವಾದ ತಳಿಗಳು ಅಂತ ಹೇಳ್ಬಿಟ್ಟು ಅವರು ವಿವರವಾಗಿ ತಿಳಿಸ್ಕೊಟ್ರು. ನಂತರ ಅದನ್ನು ನಾಟಿ ಮಾಡೋದು ಹೇಗೆ, ಅಂತರ ಯಾವ ರೀತಿ ಕಾಪಾಡ್ಕೋಬೇಕು, ಅಂತರ ಕಾಪಾಡ್ಕೊಂಡ್ಮೇಲೆ ಅದಕ್ಕೆ ಸೂಕ್ತವಾದ ಪೋಷಕಾಂಶಗಳನ್ನ ಯಾವ ರೀತಿ ಕೊಡಬೇಕು. ಪೋಷಕಾಂಶಗಳು ಅಂದರೆ ಬರೀ ಅದು ಮುಖ್ಯ ಪೋಷಕಾಂಶಗಳು, ಆದರೆ ಲಘು ಪೋಷಕಾಂಶಗಳು ಮುಖ್ಯ ಪಾತ್ರ ವಹಿಸುತ್ತದೆ. ಮತ್ತು ಸಮಗ್ರವಾಗಿ ಸಮಗ್ರವಾಗಿ ಅಂದರೆ ನಾವು ಬರೀ ರಾಸಾಯನಿಕ ಪೋಷಕಾಂಶಗಳು, ಅದ್ರ ಜೊತೆಗೆ ಸಾವಯವ ಪೋಷಕಾಂಶಗಳನ್ನು ಯಾವ ರೀತಿ ಕೊಟ್ಬಿಟ್ಟು ಅದನ್ನು ಯಾವ ರೀತಿ ಚೆನ್ನಾಗಿ ಬೆಳಿಬೇಕು ಅಂತೇಳಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ತದನಂತರ ಅಂತರ ಬೆಳೆಗಳು, ಮುಖ್ಯವಾಗಿ ಅರೆಕನೆಟ್ ಅಡಿಕೆ ಆಗಿರ್ಬೋದು ಅಥವಾ ತೆಂಗಾಗಿರ್ಬೋದು, ನಾವು ಅಂತರ ಬೆಳೆಗಳನ್ನ ಮಾಡಿ ಅಂತ ಹೇಳ್ತೀವಿ. ಆದರೆ ಅಂತರ ಬೆಳೆಗಳಾಗಿರ್ಬೋದು ಅಥವಾ ಮಿಶ್ರ ಬೆಳೆಗಳಾಗಿರ್ಬೋದು, ಅಂತರ ಬೆಳೆಗಳು ಯಾವ ರೀತಿ ಮಾಡಬೇಕು, ಯಾವ ಬೆಳೆಗಳನ್ನ ಮಾಡಬೇಕು. ಈ ಬಾಳೆ ಆಗಿರ್ಬೋದು ಮತ್ತು ಪಪ್ಪಾಯ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಅಥವಾ ತೆಂಗಿನಲ್ಲಿ ಅಂತರ ಬೆಳೆಗಾಗಿ ಅಡಿಕೆ ಯಾವ ಥರ ಬೆಳಿಬೇಕು, ಅಥವಾ ಅಡಿಕೆಯಲ್ಲಿ ಅಂತರ ಬೆಳೆಗಾಗಿ ಕೋಕೋ ಯಾವ ರೀತಿ ಬೆಳಿಬೇಕು, ಮೆಣಸು ಯಾವ ರೀತಿ ಬೆಳಿಬೇಕು, ಕಾಫಿ ಯಾವ ರೀತಿ ಬೆಳಿಬೇಕು ಅಂತ ಈ ಥರ ಒಂದೊಂದೇ ಆಗಿ ಅವರು ಮಾಹಿತಿ ನೀಡಿದರು. ಮತ್ತು ತದನಂತರವಾಗಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಇನ್ನೊಂದು ಮತ್ತು ರೋಗ ಮತ್ತು ಕೀಟಗಳು. ಈ ಜಾಸ್ತಿ ಬರೋದು ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಅಥವಾ ಹಿಂಗಾರು ಒಣಗಲು ರೋಗ ಆಗಿರ್ಬೋದು, ಅಥವಾ ನುಸಿ ಅಂತ ಹೇಳ್ತೀವಿ ಕೀಟ, ಆ ಕೀಟಗಳಾಗಬೇಕು. ಇದನ್ನು ಮ್ಯಾನೇಜ್ಮೆಂಟ್, ಇದರ ಲಕ್ಷಣಗಳೇನು, ಅದರಿಂದ ಏನು ಅಡಿಕೆಗೆ ತೊಂದರೆ ಆಗುತ್ತೆ ಮತ್ತು ಅದು ಯಾವ ರೀತಿ ನಾವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತೇಳಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ತದನಂತರ ಇನ್ನೊಂದು, ಅಡಿಕೆಯಿಂದ ನಾವು ಬರೀ ಅಡಿಕೆ ಬೆಳೆದು ಕೊಡೋದಲ್ಲ, ಅದರಿಂದ ಸಸಿ ಮಾಡಿ ಕೂಡ ಯಾವ ರೀತಿ ನಾವು ಲಾಭ ಪಡ್ಬೋದು ಅಂತ ಹೇಳ್ಬಿಟ್ಟು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಸಮಗ್ರವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆದು ವೈಜ್ಞಾನಿಕವಾಗಿ ಯಾವ ರೀತಿ ಬೆಳಿಬೇಕು, ಅಡಿಕೆ ಇಳುವರಿ ಪಡಿಬೇಕು ಅಂತ ಒಂದು ಮಾಹಿತಿ ರೈತರಿಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಹೆಚ್ಚಾಗಿ ರೈತರು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದಾರೆ. ಅದನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ನೀವು ಈಗ ಅಡಿಕೆ ಬೆಳೆ ಬಗ್ಗೆ ಎಲ್ಲರಿಗೂ ಒಂದು ಅನುಮಾನ ಇದೆ, ಇದು ಮುಂದೆ ನಮಗೆ ಚೆನ್ನಾಗಿ ಬರುತ್ತೋ ಅಥವಾ ಇಲ್ವಾ, ಅಥವಾ ಚೆನ್ನಾಗಿ ಬಂದರೂ ಮಾರ್ಕೆಟಲ್ಲಿ ಬೆಳೆ ಸಿಗುತ್ತೋ ಇಲ್ಲೋ ಅಂತ. ಹಾಗಾಗಿ ಯಾವುದೇ ರೈತರಾಗಲಿ ಮೊದಲನೇದಾಗಿ ಬೆಳಿಬೇಕಾದ್ರೆ ನಮಗೆ ಒಂದು 10 ಎಕರೆ ಲ್ಯಾಂಡ್ ಇದೆ ಅಂದರೆ 10 ಎಕರೆನೂ ಅಡಿಕೆ ಬೆಳಿಬೇಡಿ. 10 ಎಕರೆ ಆದರೆ ಡಿವೈಡ್ ಮಾಡ್ಕೊಳ್ಳಿ, ಮಿಶ್ರ ಬೆಳೆಗಳು ಅಂದರೆ ಎಲ್ಲ ಬೆಳೆಗಳು, ತೆಂಗು ಒಂದು ಸ್ವಲ್ಪ, ಅಡಿಕೆ ಒಂದು ಸ್ವಲ್ಪ, ಬಾಳೆ ಒಂದು ಸ್ವಲ್ಪ, ಅಥವಾ ಈ ಥರ ಹಣ್ಣಿನ ಗಿಡಗಳು ಒಂದು ಸ್ವಲ್ಪ, ಈ ಥರ ಎಲ್ಲ ಬೆಳೆಗಳನ್ನು ಬೆಳೆದಾಗ ಮಾತ್ರ ಅವರು ಹೆಚ್ಚಿನ ಒಂದು ಆದಾಯ ತಗೊಳ್ಳಿಕ್ಕೆ ಆಗಿರ್ಬೋದು, ಅಥವಾ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಏರುಪೇರಾದರೂ ತಡ್ಕೊಳ್ಳೋ ಶಕ್ತಿ ರೈತರು ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೇವೆ. ಅದನ್ನು ರೈತರು ಕೂಡ ಒಪ್ಪಿದ್ದಾರೆ. ಈ ರೀತಿ ಬೇರೆ ಬೇರೆ ಥರ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಮತ್ತು ಇದನ್ನು ಕೊಡ್ತಾನೆ ಇರ್ತೇವೆ. ಇದನ್ನು ನಮ್ಮ ICRJSS ಕೃಷಿ ವಿಜ್ಞಾನ ಕೇಂದ್ರ ನಿರಂತರವಾಗಿ ಈ ಥರ ತರಬೇತಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದು ಅಡಿಕೆ ಒಂದಂತರ ತೋಟಗಾರಿಕಾ ಬೆಳೆಗಳಾಗಿರ್ಬೋದು, ಕೃಷಿ ಬೆಳೆಗಳಾಗಿರ್ಬೋದು, ಮತ್ತು ಹಸುಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅನಿಮಲ್ ಹಸ್ಬೆಂಡ್ರಿ ಅಂತ ಅದಕ್ಕೆ ಸಂಬಂಧಪಟ್ಟ ಈ ಥರ ತರಬೇತಿ ಕಾರ್ಯಕ್ರಮ ನಿರಂತರವಾಗಿ ನಡೀತಿದೆ. ರೈತರು ಕೂಡ ತುಂಬ ಜನ ಬಂದು ತರಬೇತಿ ಪಡ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಹಲವು ರೈತರು ಅಡಿಕೆ ಬೆಳೆಯ ಹಲವು ತಳಿಗಳ ಬಗ್ಗೆ, ವೈಜ್ಞಾನಿಕ ಬೇಸಾಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡರು. ಕೋಲಾರ APMC ಏಷ್ಯಾದಲ್ಲೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆಯಾಗಿದೆ. ಕೋಲಾರ ಟೊಮ್ಯಾಟೊ ಬೆಳೆಗೆ ಸೂಕ್ತ ವಾತಾವರಣವನ್ನು ಹೊಂದಿದ ಕಾರಣ ಇಲ್ಲಿ ದೊರೆಯುವ ಗುಣಮಟ್ಟದ ಟೊಮ್ಯಾಟೊಗೆ ಬೇಡಿಕೆ ಹೆಚ್ಚು.
ಹೀಗಾಗಿ ಬಹುತೇಕ ರಾಜ್ಯಗಳಿಗೆ ಟೊಮ್ಯಾಟೊ ಇಲ್ಲಿಂದಲೇ ರಫ್ತಾಗುತ್ತದೆ. ಟೊಮ್ಯಾಟೊ ಮಾತ್ರವಲ್ಲದೆ ಇತರೆ ತರಕಾರಿ ಹಾಗೂ ಹಣ್ಣುಗಳ ಮಾರಾಟವೂ ನಡೆಯುವ ಕೋಲಾರ ಎಪಿಎಂಸಿ ಮಾರುಕಟ್ಟೆಯ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಕೋಲಾರ ಎಪಿಎಂಸಿ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆಯಾಗಿ ವಿಶ್ವದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಎಪಿಎಂಸಿಗೆ ಟೊಮೆಟೊ ಸೀಸನ್ ಬಂದು ಮೇ ಇಂದ ಡಿಸೆಂಬರ್ವರೆಗೂ ನಡೆಯುತ್ತೆ. ಕೆಲವೊಂದ್ಸರಿ ಅರೈವಲ್ಸ್ ಜಾಸ್ತಿ ಇದ್ದಾಗ ಅಥವಾ ಟೊಮೆಟೊ ಕ್ರಾಪ್ ಜಾಸ್ತಿ ಇರಬೇಕಾದ್ರೆ ಅದು ಫೆಬ್ರವರಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಸರ್. ಟೋಟಲ್ ಆಗಿ ನಮ್ಮ ಕೋಲಾರ ಎಪಿಎಂಸಿಯಿಂದ ಬಿಹಾರ್, ಮಹಾರಾಷ್ಟ್ರ, ಛತ್ತೀಸ್ಗಢ, ತಮಿಳುನಾಡು, ಕೇರಳ, ಭೋಪಾಲ್, ಗುಜರಾತ್, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಚಂಡೀಗಢ, ರಾಜಸ್ಥಾನ್, ವೆಸ್ಟ್ ಬೆಂಗಾಲ್, ಶ್ರೀಲಂಕಾ ಈ ಥರ ಎಲ್ಲ ಕಡೆಗೂ ನಮ್ಮ ಎಪಿಎಂಸಿ ಟೊಮೆಟೊ ರಫ್ತಾಗುತ್ತೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ವಾತಾವರಣ ಟೊಮೊಟೊ ಬೆಳೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಇರೋದ್ರಿಂದ ಇಲ್ಲಿ ಬೆಳೆದಿರ್ತಕ್ಕಂಥ ಟೊಮೆಟೊ ಕನಿಷ್ಠ ಪಕ್ಷ ಅಂದ್ರೂ ಕೂಡ 15ರಿಂದ 20 ಅಥವಾ 25 ದಿನದವರೆಗೂ ಅದನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಈ ಎಲ್ಲ ರಾಜ್ಯಗಳಿಗೂ ನಮ್ಮ ಟೊಮೆಟೊ ರಫ್ತಾಗುತ್ತೆ. ಮತ್ತು ಕೋಲಾರ ಜಿಲ್ಲೆ ನಮ್ಮ ಎಪಿಎಂಸಿ ವಿಸ್ತೀರ್ಣ ಬಂದು ಕೇವಲ 18 ಎಕರೆ ಇದೆ. ನಾವು ಎಪಿಎಂಸಿ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಡಳಿತದಿಂದ ಸರ್ಕಾರಕ್ಕೆ ಮನವಿನ ಕೊಟ್ಟಿದ್ದೀವಿ. ಹಾಲಿ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಕಪರಸಿದ್ನಹಳ್ಳಿ ಮತ್ತು ಮಡೇರಹಳ್ಳಿ ಹೈವೇನಲ್ಲಿರ್ತಕ್ಕಂಥ 36 ಎಕರೆ ಜಾಗಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಆ ಪ್ರಸ್ತಾವನೆ ಮಂಜೂರಾತಿ ಹಂತದಲ್ಲಿದೆ. ಮತ್ತು ಸರ್ಕಾರದ ಹಂತದಲ್ಲಿ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಇಚ್ಛೆನ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಏನ ಹೇಳ್ಬೇಕಂದ್ರೆ ಕೋಲಾರ ಮಾರುಕಟ್ಟೆಗೆ ಎಲ್ಲಾ ರೀತಿಯ ತರಕಾರಿಗಳು ಸಹ ಬರುತ್ತೆ. ಪ್ರೆಸೆಂಟ್ ಈಗ ಕೋಸು ನಮ್ಮಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಸೀಸನ್ ಆಗಿರೋದ್ರಿಂದ ಕಲ್ಕತ್ತಾಗೆ ಜಾಸ್ತಿ ಹೋಗುತ್ತೆ. ಟೋಟಲ್ ಆಗಿ ಎಲ್ಲಾ ತರಕಾರಿಗಳನ್ನು ತಮಿಳುನಾಡು, ಆಂಧ್ರ ಮತ್ತೆ ಬ್ಯಾಂಗ್ಳೂರ್ಗೆ ಜಾಸ್ತಿ ಇಲ್ಲಿಂದ ರವಾನೆ ಆಗುತ್ತೆ. ಟೊಮೆಟೊ ಹಾಲಿ ಈಗ ನಮಗೆ ಜಾಗದ ಕೊರತೆ ಇರೋದ್ರಿಂದ ನಾವು ಕೆಲವೊಂದು ಸುಮಾರು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದೀವಿ ಸರ್. ಕಾರಣ ಏನಪ್ಪಾ ಅಂತಂದ್ರೆ ಟೊಮೆಟೊ ಪೆರಿಷಬಲ್ ಗೂಡ್ಸ್ ಅಂದ್ರೆ ಬೇಗ ಹಾಳಾಗ್ತಕ್ಕಂಥ ಪದಾರ್ಥ ಆಗಿರೋದ್ರಿಂದ ಟೊಮೆಟೊ ಸಂಜೆ ಮಾರ್ಕೆಟ್ಗೆ ಬರಬೇಕು, ಬೆಳಗ್ಗೆ ಹರಾಜಾಗಬೇಕು, ಹರಾಜಾಗಿದ ತಕ್ಷಣ ಅದು ಡಿಸ್ಪ್ಯಾಚ್ ಆಗಬೇಕು. ಡಿಸ್ಪ್ಯಾಚ್ ಆಗದೆ ಏನಾದರೂ ಒಂದು ದಿನ ಸ್ಟಾಕ್ ಆಯ್ತು ಅಂದ್ರೂ ಕೂಡ ರೇಟ್ಸ್ ಅಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ. ಅದ್ರ ಜೊತೆನಲ್ಲಿ ಇಲ್ಲಿ ನಾವು ಏನು ರೈತ ನಮ್ಮ ಮಾರ್ಕೆಟ್ಗೆ ಟೊಮೆಟೊ ತಗೊಂಡ್ ಬರ್ತಾನೆ ಅವ್ನಿಗೆ ಇಲ್ಲಿ ಯಾವುದೇ ರೀತಿ ಮೋಸ ಆಗದೆ ಇರೋದಕ್ಕೋಸ್ಕರನೇ ಕೋಲಾರ ಮಾರ್ಕೆಟ್ಗೆ ಟೊಮೆಟೊ ಜಾಸ್ತಿ ಅರೈವಲ್ಸ್ ಬರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಏನು ಬೆಳಗ್ಗೆ ಹರಾಜಾಗಿದ ತಕ್ಷಣ ಆ ರೈತರ ಅಕೌಂಟ್ಗೆನೆ ದುಡ್ಡು ನೆಫ್ಟ್ ಮಾಡ್ತಾರೆ ಸರ್. ಯಾವುದೇ ರೀತಿನಲ್ಲೂ ಮೋಸ ಆಗೋದಾಗ್ಲಿ ಮತ್ತೆ ಜಾಕ್ಪಟ್ ಆಗೋದಾಗ್ಲಿ ಆ ತರದ್ದೆಲ್ಲ ಯಾವುದೇ ಒಂದು ಅವ್ಯವಹಾರಗಳು ಕೋಲಾರ ಎಪಿಎಂಸಿಯಲ್ಲಿ ನಡೀತಾ ಇಲ್ಲ. ಏನು ರೈತರ ಮಾಲ್ ಬೆಳಗ್ಗೆ ಬರುತ್ತೆ, ಹರಾಜಾಗುತ್ತೆ, ಹರಾಜಾಗಿದ ತಕ್ಷಣನೇ ಅವ್ರಿಗೆ ಅವರವರ ಅಕೌಂಟ್ಗೆ ನೆಫ್ಟ್ ಮುಖಾಂತರ ಅಮೌಂಟ್ ಅನ್ನ ಸೆಟಲ್ ಮಾಡ್ತಾರೆ. ಕೋಲಾರ ಎಪಿಎಂಸಿ 2ನೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ ಈ ಸಾರಿ ನಮಗೆ ಟೊಮೊಟೊ ಬೆಳೆ ಸ್ವಲ್ಪ ತುಂಬಾ ಕಡಿಮೆ ಇದೆ ಸರ್. ಕಾರಣ ಏನಪ್ಪಾ ಅಂತಂದ್ರೆ ಈ ನುಸಿ ರೋಗ, ಕೀಟ ಬಾಧೆ ಮತ್ತೆ ಜಾಸ್ತಿ ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ ಜಾಸ್ತಿ ಆಯ್ತು ಈ ಸಲ ನಮಗೆ. ಅಂದ್ರೆ ಅತಿಯಾಗಿ ಮಳೆನೂ ಬಂತು, ಕೆಲವೊಂದ್ಸಲಿ ಬಿಸಿಲು ಬಂತು. ಸೊ ಈ ತರ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ನಮಗೆ ಅಷ್ಟೊಂದು ನಿರೀಕ್ಷಿತ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರ್ತಾ ಇಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಆಗಿದೆ. ಜೊತೆಗೆ ನಾವು ಇಲ್ಲಿನ ರೈತರಿಗೆ ನಾವು ರೈತ ಭವನ ಫೆಸಿಲಿಟಿ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಶೌಚಾಲಯ ವ್ಯವಸ್ಥೆ ಇದೆ, ಬೇಸಿಕ್ ಏನು ನೀಡ್ಸ್ ಇದೆಯೋ ಅದು ಒಂದು ನಾವು ನಮ್ಮ ರೈತರಿಗೋಸ್ಕರ ನಾವು ಮಾಡಿದ್ದೀವಿ ಸರ್. ಆಕ್ಷನ್ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು 11, 11:30, 12 ಗಂಟೆವರೆಗೂ ನಡೆಯುತ್ತೆ ಸರ್. ಟೊಮೆಟೊ ಅರೈವಲ್ಸ್ ಹೇಗಿದ್ರೆ ಹಾಗೆ ನಡೆಯುತ್ತೆ. ಈಗ ಟ್ರಾನ್ಸ್ಪೋರ್ಟೇಷನ್ ನಮಗೆ ಸ್ವಲ್ಪ ಸಮಸ್ಯೆ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ರೈತರು ಟೊಮೊಟೊ ಸಾಯಂಕಾಲ ತಗೊಂಡ್ ಬರ್ತಾರೆ, ಬೆಳಗ್ಗೆ ಹರಾಜಾಗುತ್ತೆ, ಹರಾಜು ಆದ್ಮೇಲೆ ಅದನ್ನ ಅವರು ಖರೀದಿದಾರರು ಅದನ್ನ ಗ್ರೇಡಿಂಗ್ ಮಾಡ್ಕೊಳ್ತಾರೆ. ಗ್ರೇಡಿಂಗ್ ಮಾಡಿ ಕ್ರೇಟ್ಸ್ಗೆಲ್ಲ ಫಿಲ್ ಮಾಡಿಕೊಂಡು ಮತ್ತೆ ಲಾರಿಗೆ ತುಂಬಿಸಿ ಲಾರಿ ಬೇಗ ಹೊರಗಡೆ ಹೋಗ್ಬೇಕು. ಸೊ ಆ ಒಂದು ಬೇಗ ಅದು ಟ್ರಾನ್ಸ್ಪೋರ್ಟೇಷನ್ ಕರೆಕ್ಟ್ ವ್ಯವಸ್ಥೆ ಚೆನ್ನಾಗಾದ್ರೆ ಮಾತ್ರನೇ ಅವ್ರು ಅನ್ಕೊಂಡಿರ್ತಕ್ಕಂಥ ಮಾರ್ಕೆಟ್ಗೆ ಬೇಗ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಇಲ್ಲಿ ಮಾರ್ಕೆಟಿಂದ ಟೊಮೆಟೊ ಗಾಡಿ ಹೊರಗಡೆ ಹೋಗ್ಲಿಲ್ಲ ಅಂತಂದಾಗ ಒಂದು 2-3 ಅವರ್ಸ್ ಲೇಟ್ ಆಯಿತು ಅಂತಂದರೆ ಆ ಟೊಮೊಟೊ ಈ ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಏನಾಗಿರುತ್ತೆ ಅಂದರೆ ಸ್ವಲ್ಪ ಬೇಗ ಹಾಳಾಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗ ನಮಗೆ ಪರಿಸ್ಥಿತಿ ಅಂತಂದರೆ ನಾವು ಮೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ಮೇನ್ ಜಾಗದ ಕೊರತೆ ಇದೆ. ಅದ್ರ ಜೊತೆನಲ್ಲಿ ನಮಗೆ ಈ ವೇಸ್ಟನ್ನು ಹಾಕೋದಕ್ಕೆ ಜಾಗ ಸಿಗ್ತಾ ಇಲ್ಲ ಸರ್. ನಾವು ಸರ್ಕಾರದ ಜಿಲ್ಲಾಡಳಿತಕ್ಕೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಮೇತ ನಮಗೆ ಆಡಳಿತಾಧಿಕಾರಿಗಳಾಗಿರೋದ್ರಿಂದ ಅವರ ಹತ್ರನೂ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅವರು ಸಹ ಅದನ್ನು ಆದಷ್ಟು ಬೇಗ ಸದ್ಯದಲ್ಲೇ ಅದನ್ನು ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ನಮ್ಮ ಹೊಸದಾಗಿ ಮಾರುಕಟ್ಟೆ ಆ್ಯಡ್ ಮಾಡೋದಕ್ಕೆ ಒಂದು 36 ಎಕರೆ ಜಾಗ ಕಪರಸಿದ್ನಹಳ್ಳಿ ಮತ್ತು ಮಡೇರಹಳ್ಳಿ ಜಾಗದಲ್ಲೂ, ಜೊತೆಗೆ ನಮ್ಮ ಕಸ ವಿಲೇವಾರಿ
ಚೆನ್ನಾಗಿ ಆಗಬೇಕು ಅಂತ ಅಂದ್ಬಿಟ್ಟಿದ್ದನ್ನು ಒಂದು ಒಳ್ಳೆಯ ಜಾಗನ 5ರಿಂದ 10 ಎಕರೆ ಜಾಗನ ಕೇಳಿದ್ದೀವಿ. ಅದನ್ನು ಮಂಜೂರಾತಿ ನಿರೀಕ್ಷಣೆಯಲ್ಲಿದೆ. ಈ ಒಂದು ಸಮಸ್ಯೆ, ಜಾಗದ ಸಮಸ್ಯೆ ಕ್ಲಿಯರ್ ಆಯಿತು ಅಂತಂದರೆ ರೈತರಿಗಾಗ್ಬೋದು, ಟ್ರಾನ್ಸ್ಪೋರ್ಟೇಷನ್ಗಾಗ್ಬೋದು, ವ್ಯಾಪಾರಸ್ಥರಿಗಾಗ್ಬೋದು, ಪ್ರತಿಯೊಬ್ಬರಿಗೂ ಇದು ಅನುಕೂಲ ಆಗುತ್ತೆ ಸರ್. ಅಂದರೆ ಈಗ ನಮಗೆ ಪ್ರತಿನಿತ್ಯ ಈಗ ಪ್ರೆಸೆಂಟ್ ನಮಗೆ ಸುಮಾರು ಒಂದು 70,000 ಬಾಕ್ಸ್ ಇದೆ ಸರ್. 70,000 ಬಾಕ್ಸ್ ಇದೆ. 10,000 ಚಿಲ್ಲರೆ ಕ್ವಿಂಟಾಲ್ಸ್ ಇವತ್ತು ಅರೈವಲ್ಸ್ ಇದೆ ಸರ್ ಮಾರ್ಕೆಟ್ಗೆ. ಯಾರ್ಡಲ್ಲಿ ಎಲ್ಲ ಕಡೆಗೂ CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಜೊತೆಗೆ ನಮಗೆ ಅಂತ ಹೇಳ್ಬಿಟ್ಟು ನಮ್ಮ ಔಟ್ಪೋಸ್ಟು ಇದೆ, ಪೊಲೀಸ್ ಔಟ್ಪೋಸ್ಟ್ ಇದೆ. ನಮ್ಮ ಸೆಕ್ಯೂರಿಟಿ ಸಿಬ್ಬಂದಿಯವರು ಸಹ ಹಗಲು ಮತ್ತು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಡೇ ಅಂಡ್ ನೈಟ್ ವಾಚ್ ಮಾಡ್ತಾ ಇರ್ತಾರೆ ಸರ್. ಅದರ ಜೊತೆಯಲ್ಲಿ ಎಲ್ಲ ಕಡೆಗೂ ನಾವು CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಪ್ರತಿ ಲೈನಲ್ಲೂ ಒಂದೊಂದು ಕ್ಯಾಮ್ರಾನ ಅಳವಡಿಸ್ಕೊಂಡಿದ್ದೀವಿ. ಇಷ್ಟು ದಿನ ಅದು ವೈರಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತಾಯಿತ್ತು. ಈ ಕೋತಿಗಳ ಕಾಟ ಜಾಸ್ತಿಯಾಗಿ ಅದು ಅವಾಗ ಎಲ್ಲ ಡಿಸ್ಕನೆಕ್ಟ್ ಆಗ್ತಾ ಇತ್ತು. ಈಗ ವೈರ್ಲೆಸ್ ಕ್ಯಾಮ್ರಾಗಳನ್ನು ಹಾಕಿಸ್ಕೊಂಡು ಅದರಲ್ಲಿ ನಮ್ಮದು ಎಲ್ಲ ಸ್ಟೋರ್ ಆಗುತ್ತೆ ಸರ್. ನಮ್ಮ APMCಗೆ ಅಂತಲೇ ಎಲ್ಲ ಇದರಲ್ಲೂ ರಸ್ತೆನಲ್ಲೂ CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಎಲೆಕ್ಟ್ರಿಫಿಕೇಷನ್ ತುಂಬ ಚೆನ್ನಾಗಿ ಬೆಳಕಿನ ವ್ಯವಸ್ಥೆ ಇದೆ ಸರ್. ನೀವು ಸಾಯಂಕಾಲ 6 ಗಂಟೆ ಮೇಲೆ ನೋಡಿದ್ರೆ ಎಲ್ಲ ಇದರಲ್ಲಿ ಲೈನಲ್ಲೂ ಕೂಡ ಲೈಟ್ಗಳಿದೆ. ದೊಣ್ಣೆ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಎಂದು ಕರೆಯುವ ಕ್ಯಾಪ್ಸಿಕಮ್ ಒಂದು ವಾಣಿಜ್ಯ ತರಕಾರಿ ಬೆಳೆ. ಕೆಂಪು, ಹಸಿರು, ಹಳದಿ ಬಣ್ಣಗಳಲ್ಲಿ ದೊರೆಯುವ ಕ್ಯಾಪ್ಸಿಕಮ್ ಹೆಚ್ಚು ಮಾರಾಟವಾಗುವ ತರಕಾರಿಯೂ ಹೌದು. ನೆರಳು ಮನೆ, ಪಾಲಿಹೌಸ್, ಹೊರ ಆವರಣಗಳಲ್ಲಿ ಹೆಚ್ಚಾಗಿ ಬೆಳೆಯುವ ಕ್ಯಾಪ್ಸಿಕಮ್ ಬೆಳೆಯಲ್ಲಿಯೂ ಹಲವಾರು ರೋಗಗಳು ಕಂಡುಬರುತ್ತವೆ. ಇತರೆ ರೋಗಗಳಿಗಿಂತ ಕ್ಯಾಪ್ಸಿಕಮ್ ಬೆಳೆಯಲ್ಲಿ ತಂಪಾದ ವಾತಾವರಣವಿರುವಾಗ ಹೆಚ್ಚಾಗಿ ಕಂಡುಬರುವ ರೋಗವೆಂದರೆ ಬೂದು ರೋಗ. ಹೀಗಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತಜ್ಞರು ಬೂದು ರೋಗವನ್ನು ತಡೆಯುವ ಶಕ್ತಿಯುಳ್ಳ ಅರ್ಕಾ ಅತುಲ್ಯ ಎಂಬ ಕ್ಯಾಪ್ಸಿಕಮ್ ತಳಿಯೊಂದನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಕ್ಯಾಪ್ಸಿಕಮ್ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸಿದರೆ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಸಾಧ್ಯ ಎನ್ನುವ ತಜ್ಞರು ಅದರ ಬೇಸಾಯ ಕ್ರಮಗಳ ಕುರಿತು ಮಾಹಿತಿ ನೀಡುವುದು ಹೀಗೆ. ದೊಣ್ಣೆಮೆಣಸಿನಕಾಯಿ ಓಪನ್ ಕಲ್ಟಿವೇಷನ್ ಅಂದರೆ ನಾರ್ಮಲಿ ಪಾಲಿಹೌಸ್ ಕಲ್ಟಿವೇಷನ್, ಕಲರ್ ಕ್ಯಾಪ್ಸಿಕಮ್ ಇದೆಲ್ಲ ವೆರೈಟೀಸ್ ಇದೆ. ಓಪನ್ ಕಲ್ಟಿವೇಷನಲ್ಲಿ ಬೂದಿ ರೋಗ ಸ್ವಲ್ಪ ಜಾಸ್ತಿ ಬರೋದ್ರಿಂದ ಬೂದಿ ರೋಗ ತಡೆಯೋ ಶಕ್ತಿ ಇರೋ ಹೈಬ್ರಿಡ್ನ ರಿಲೀಸ್ ಮಾಡಿದ್ದೀವಿ ಇಲ್ಲಿ, ಅರ್ಕಾ ಅತುಲ್ಯ ಅಂತ. ಇದು ಹಸಿರು ಕಾಯಿಗೆ ಸೂಟ್ ಆಗುತ್ತೆ. ಓಪನ್ ಹೊರಗಡೆ ಬೆಳಿಬೋದು, ಇದಕ್ಕೇನು ಪಾಲಿಹೌಸ್ ಏನೂ ಬೇಕಾಗಿಲ್ಲ. ಬೂದಿ ರೋಗನೂ ತಡೆಯೋ ಶಕ್ತಿ ಇದೆ. ಅಂದರೂ ಇದು ಒಂದು 40 ಟನ್ವರೆಗೂ ಇಳುವರಿನಿ ತೆಗಿಬೋದು. ಇದಕ್ಕೆ ಇದೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇಂಡಿಟರ್ಮಿನೇಟ್ ಗ್ರೋತ್ ಅಂತೀವಿ ನಾವು. ಇದು ಬರ್ತಾನೆ ಇರುತ್ತೆ ಕಾಯಿ, ಹೈಟ್ ಜಾಸ್ತಿ ಇರುತ್ತೆ ಗಿಡ, ಆ ಕ್ಯಾರೆಕ್ಟರ್ ಒಂದಿದೆ. ಕಾಯಿಯ ಸೈಜ್ ನೋಡಿದರೆ ಒಂದು 150 ಗ್ರಾಮ್ ಅಷ್ಟು ಸೈಜು ಬರುತ್ತೆ. ಕಾಯಿ ಒಳ್ಳೆ ಗ್ರೀನ್ ಹಸಿರು ಕಲರಲ್ಲಿ ಇದ್ದು 3ರಿಂದ 4 ಲಾಕ್ಯೂಲ್ಸ್ ಇರೋ ಥರ ಬ್ಲಾಕಿ ಶೇಪಲ್ಲಿ ಸಿಗುತ್ತೆ. ಇದು ಒಳ್ಳೆ ಇಳುವರಿ ಕೊಡೋದ್ರಿಂದ ಇದನ್ನು ರೈತ ಬಾಂಧವರು ಬೆಳೆದು ಲಾಭ ಪಡ್ಬೋದು ಅಂತ ನಾನು ಇಷ್ಟಪಡ್ತೀನಿ. ಈ ತಳಿನ 1 ಎಕರೆನಲ್ಲಿ ಒಂದು 10,000 ಗಿಡ ಹಾಕ್ಬೋದು. ಶೀಟ್ ನಾರ್ಮಲ್ 3 ಶೀಟ್ ಹಾಕಿ ಮಲ್ಚಿಂಗ್ ಶೀಟ್ ಹಾಕಿ ಬೆಳೆದಿದ್ರೆ ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಶೈನಿಂಗ್ ಇರೋ ಶೀಟನ್ನು ಮೇಲೆ ಇರಬೇಕು, ಕಪ್ಪು ಕಲರ್ ಇರೋದು ಕೆಳಗಿರಬೇಕು. ಡ್ರಿಪ್ ಸಿಸ್ಟಮ್ ಯೂಸ್ ಮಾಡಬೇಕು. ಆ್ಯಂಡ್ ಫರ್ಟಿಗೇಷನ್ ನಾವು ಗೊಬ್ಬರನ ನೀರಿನಲ್ಲಿ ಕರಗೋ ಗೊಬ್ಬರನ ಗಿಡಕ್ಕೆ ಬಿಡ್ತಾ ಇರ್ತೀವಿ. ಇದು ಬೂದಿ ರೋಗ ತಡೆಯೋ ಶಕ್ತಿ ಇರೋದ್ರಿಂದ ನಾವು ಸ್ಪ್ರೇಗಳು ಕಡಿಮೆ ಮಾಡಬಹುದು. ಇದರಿಂದ ಸ್ವಲ್ಪ ರೈತರಿಗೆ ಲಾಭ ಆಗುತ್ತೆ. ಆ್ಯಂಡ್ ಇಳುವರಿನೂ ಒಳ್ಳೆ ಇಳುವರಿ ಬರೋದ್ರಿಂದ, ಕಾಯಿ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಒಳ್ಳೆ ಪ್ರಾಫಿಟ್ ಮಾಡ್ಕೋಬೋದು ರೈತರು. ಇದರಲ್ಲಿ ಮತ್ತು ಕಾಯಿ ಪೀಚು ಬಂದಮೇಲೆ ನಾವು ಅರ್ಕಾ ವೆಜಿಟಬಲ್ ಸ್ಪೆಷಲ್ ಅಂತ ಇದೆ, ಅದನ್ನು ಸ್ಪ್ರೇ ಮಾಡಬೇಕು. ಒಳ್ಳೆ ಕ್ವಾಲಿಟಿ ಬರೋಕ್ಕೂ, ಕಾಯಿ ಕ್ವಾಲಿಟಿ ಚೆನ್ನಾಗಿರೋಕ್ಕೂ. ಅದಾದಮೇಲೆ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ಸಿಗುತ್ತೆ ನಮ್ಮ ಇಫ್ಕೋ ಕಂಪನಿಯವ್ರದ್ದು, ಸಾಗರಿಕಾ ಅಂತ. ಅದನ್ನು ಸ್ಪ್ರೇ ಮಾಡಿದರೆ ಗಿಡಕ್ಕೆ ಸ್ವಲ್ಪ ರೋಗ ತಡೆಯೋ ಶಕ್ತಿ ಚೆನ್ನಾಗಿರುತ್ತೆ. ಸೀವಿಡ್ ಎಕ್ಸ್ಟ್ರಾಕ್ಟ್ ಅದನ್ನು ಒಂದು 2.5ರಿಂದ 3 ml 1 ಲೀಟ್ರಕ್ಕೂ ಸ್ಪ್ರೇ ಮಾಡ್ತಾ ಇರಬೇಕು, ಒಂದು 15 ದಿವಸಕ್ಕೊಂದು ಸಾರಿ. ಆ್ಯಂಡ್ ಅರ್ಕಾ ವೆಜಿಟಬಲ್ ಸ್ಪೆಷಲ್ ಇದು ಮೈಕ್ರೋನ್ಯೂಟ್ರಿಯೆಂಟ್ಸು. ಅದ್ರ ಜೊತೆ 19 ಆಲ್ ನೀರಲ್ಲಿ ಕರಗೋ 19 ಆಲ್
NPK ಅದನ್ನು ಮಿಕ್ಸ್ ಮಾಡಿಕೊಂಡು ಎರಡನ್ನು ಸ್ಪ್ರೇ ಮಾಡ್ಬೋದು. ಪೊಟ್ಯಾಷಿಯಂ ನೈಟ್ರೇಟ್ 19 ಜೊತೆ ಮಿಕ್ಸ್ ಮಾಡಿ ಪಿಚಕಾರಿ ಮಾಡಬಹುದು. ಆಮೇಲೆ ಕ್ಯಾಲ್ಶಿಯಂ ನೈಟ್ರೇಟ್ ಅಂತ ಸಿಗುತ್ತೆ, ಅದನ್ನು ಆಲ್ಟರ್ನೇಟ್ ಆಗಿ ಸ್ಪ್ರೇ ಮಾಡ್ತಾ ಇದ್ರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದ್ದರೆ ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೋದು. ಕ್ಯಾಲ್ಶಿಯಂ ಡೆಫಿಷಿಯಿಂದ ಸ್ವಲ್ಪ ಕಾಯಿ ಶೇಪ್ ಚೇಂಜ್, ಕಲರ್ ಎಲ್ಲ ಚೇಂಜ್ ಆಗೋದ್ರಿಂದ ನೀವು ಕ್ಯಾಲ್ಶಿಯಂ ಸ್ಪ್ರೇನೂ ತುಂಬ ಇಂಪಾರ್ಟೆಂಟ್ ದೊಣ್ಣೆ ಮೆಣಸಿನಕಾಯಿಗೆ. ಈ ಸ್ವಲ್ಪ ಬೂದಿ ರೋಗ ರೆಸಿಸ್ಟೆಂಟ್ ಇರೋದ್ರಿಂದ, ಎಲೆ ಜಾಸ್ತಿ ಇರೋದ್ರಿಂದ, ಬಿಸಿಲಿಂದ ಸನ್ಸ್ಕಾಲ್ಡ್ ಅಂತೀವಿ ನಾವು, ಕಾಯಿ ವೈಟಾಗಿ ಆಗಿಬಿಡುತ್ತೆ ಬಿಸಿಲು ಜಾಸ್ತಿ ಬಿದ್ದರೆ, ಅದನ್ನು ಸ್ವಲ್ಪ ಕಂಟ್ರೋಲ್ ಆಗೋ ಶಕ್ತಿ ಇರುತ್ತೆ. ನೀವು 40 ಟನ್ ಒಂದು ಹೆಕ್ಟೇರ್ಗೆ ಇಳುವರಿ ತೊಗೋಬೋದು. ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಒಳ್ಳೆ ರೇಟ್ ಸಿಗುತ್ತೆ. ಶೀಟ್ ಹಾಕುವಾಗ ನಾವು 3 ಅಡಿ ಬೆಡ್ ತೊಗೊತೀವಿ, ಅದರ ಮೇಲೆ ನಾವು ಅಗ್ರಿ ಮಲ್ಚಿಂಗ್ ಶೀಟ್ ಹಾಕ್ತೀವಿ. ಮತ್ತು ಚಾನಲ್ 2 ಅಡಿ ಬರುತ್ತೆ, ಮತ್ತು ಆದಮೇಲೆ 3 ಅಡಿ ಬೆಡ್ ಬರೋದ್ರಿಂದ ಗಿಡದಿಂದ ಗಿಡಕ್ಕೂ ಒಂದು 5 ಅಡಿ ದೂರ ಬರುತ್ತೆ. ಮತ್ತು ಲೈನಿಂದ ಲೈನಕ್ಕೆ, ಗಿಡದಿಂದ ಗಿಡಕ್ಕೂ 1 ಅಡಿ ದೂರ ಸಾಕು. ಬಟ್ ಸ್ಟೇಕಿಂಗ್ ಮಾಡಬೇಕಾಗತ್ತೆ, ಕಡ್ಡಿ ಹಾಕಿ ವೈರ್ ಎಳಿಬೇಕು. ಗಿಡ ಅದರ ಮಧ್ಯೆ ಬರೋ ಥರ ಇದ್ದರೆ ಕಾಯಿ ತೂಕ ಇರುವಾಗ ಪಕ್ಕಕ್ಕೂ ಬೀಳಲ್ಲ. ಇದು ತುಂಬ ಇಂಪಾರ್ಟೆಂಟ್. ಶೀಟ್ ಹಾಕುವಾಗ ನಾವು ಸ್ಟೇಕಿಂಗ್ ಮಾಡಬೇಕಾಗತ್ತೆ. ಅರ್ಕ ಅತುಲ್ಯ ಬೀಜ ನಮ್ಮ ಸಂಸ್ಥೆನಲ್ಲಿ ಮಾತ್ರನೇ ಸಿಗುತ್ತೆ. ಓಕೆ, ನೀವು ವೆಬ್ಸೈಟಲ್ಲಿ ತೊಗೋಬೋದು. IIHR ವೆಬ್ಸೈಟ್ www.ihr.resin, ಇಲ್ಲಾಂದರೆ IIHR ಸೀಡ್ ಪೋರ್ಟಲ್ ಅಂತ ಗೂಗಲಲ್ಲಿ ಹೊಡೆದಿದ್ರೆ ನಿಮ್ಗೆ ಅಲ್ಲಿಂದ ಬೀಜನ ತೊಗೋಬೋದು. ನಾರ್ಮಲಿ ಇದನ್ನು ರಬಿ ಸೀಸನಲ್ಲಿ ಬೆಳೀತಾರೆ. ಅಕ್ಟೋಬರ್ ನವಂಬರ್ ಪ್ಲಾಂಟಿಂಗಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ರಬಿ ಸೀಸನಲ್ಲಿ. ಇದನ್ನು ನಾವು ಸಸಿ ಮಾಡ್ಕೋಬೇಕು. ಅದೊಂದು ನಾವು 40 ದಿವಸವರೆಗೂ ಇರುತ್ತೆ ಸಸಿ ಸೀಡ್ಲಿಂಗ್ ಸ್ಟೇಜಲ್ಲಿ. ಅದಾದಮೇಲೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಕೊತೀವಿ. ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ಮೇಲೆ 1 ತಿಂಗಳಿಗೆ ನೀವು ಹೂವು ಶುರು ಆಗುತ್ತೆ. ಅಲ್ಲಿಂದ ನೀವು ಒಂದು 3 ರಿಂದ 4 ಕಟಾವು ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಕಾಯಿ ಬರ್ತಾ ಇರೋದ್ರಿಂದ ಕೆಳಗಡೆ ಕಾಯಿ ಮೆಚೂರ್ ಆದ ತಕ್ಷಣ ತೆಗೆದುಬಿಟ್ರೆ ಮೇಲ್ಗಡೆ ಇರೋ ಕಾಯಿ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ 3 ರಿಂದ 4 ಸಾರಿ ಹಾರ್ವೆಸ್ಟಿಂಗ್ ಮಾಡ್ಬೋದು ಓಪನ್ ಕಂಡೀಷನಲ್ಲಿ. ಆರಂಭದಲ್ಲಷ್ಟೇ ಅಲ್ಲದೆ ಕಟಾವಿನ ಸಮಯದಲ್ಲಿಯೂ ರೈತರು ಅಷ್ಟೇ ಮುತುವರ್ಜಿಯನ್ನು ವಹಿಸಬೇಕು. ಅಲ್ಲದೆ ಕ್ಯಾಪ್ಸಿಕಂ ಬೆಳೆಯಲ್ಲಿ ರೋಗ ನಿರೋಧಕ ತಳಿಗಳನ್ನು ಬಳಸಿದಾಗ ಆರೋಗ್ಯಕರ ಕ್ಯಾಪ್ಸಿಕಂಗಳನ್ನು ಮಾರುಕಟ್ಟೆಯ ಮೂಲಕ ಜನರಿಗೆ ತಲುಪಿಸಿ ರೈತರು ಅಧಿಕ ಆದಾಯವನ್ನು ಗಳಿಸಬಹುದಾಗಿದೆ.